ಪುತ್ತೂರು ಸೋಷಿಯಲ್ ಡೆಮೋಕ್ರೆಟ್ ಆಟೋ ಚಾಲಕ ಪುತ್ತೂರು ಯೂನಿಯನ್ ಇದರ ಅಧ್ಯಕ್ಷರಾದಂತಹ ಆಶಿ ಗುಪ್ಪೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಭಾಷಣಕ್ಕಾಗಿ ಕೋಡಿಂಬಲ್ಲಿ ಆಹ್ವಾನಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಇಲ್ಲಿ ಬಂದಂಥ ಎಲ್ಲರಿಗೂ ಶುಭ ಸಂಜೆಯ ಶುಭ ಕಾಮಣಿಗಳು. ಅದೇ ರೀತಿ ಸೋಷಿಯಲ್ ಡೆಮೋಕ್ರೇಟ್ ಯೂನಿಯನ್ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ಪದಗ್ರಹಣ ಕಾರ್ಯಕ್ರಮ, ಇದಕ್ಕೆ ಸಭಾಗ್ರಹ ಬಂದಂಥ ಅಬ್ದುಲ್ ಹಮೀದ್ ಸಾಲ್ಮರ ರಾಜ್ಯ ಸಮಿತಿ ಸದಸ್ಯರು SDTU ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹೂಗುಚ್ಛ ನೀಡಿ ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ SDTU ಬೆಳ್ತಂಗಡಿ ಏರಿಯಾ ಸಮಿತಿ ಅಧ್ಯಕ್ಷರಾದಂತಹ ಸ್ವಾಲಿ ಮದ್ದಡ್ಕ ನಮ್ಮ ಸಭಾಧ್ಯಕ್ಷರಿಗೆ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಖಾದರ್ ಪರಂಗಿಬೇಟೆ ರಾಜ್ಯ ಸಹ ಸಂಚಾಲಕರು SDT ಇವರಿಗೆ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅವರಿಗೆ ಅಶ್ರಫ್ ಅಲಿ ಅಧ್ಯಕ್ಷರು SDTU ಟೆಂಪೋ ಯೂನಿಯನ್ ಬಂಟ್ವಾಳ ಘಟಕ ಇದರ ಅಧ್ಯಕ್ಷರಾದ ಅಶ್ರಫ್ ಅಲಿ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ರೆಹಮಾನ್ ಬೋಳಿಯಾರ್ ಜಿಲ್ಲಾಧ್ಯಕ್ಷರು SDTU ಮಂಗಳೂರು ನಗರ ಜಿಲ್ಲೆ ಇವರಿಗೆ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅವರಿಗೆ ಬಶೀರ್ ಬಡಕೋಡಿ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಶೀರ್ ಬಡಕೋಡಿ SDTU ಪುತ್ತೂರು ಘಟಕ ಸಮಿತಿ ಸದಸ್ಯರಾದಂತಹ ಬಶೀರ್ ಬಡಕೋಡಿ ತಮ್ಮನ್ನು ಕೂಡ ನಮ್ಮ ರೆಹಮಾನ್ ಬೋಳಿಯಾರ್ ಇವರಿಗೆ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇಲಿಯಾಸ್ ಬೆಂಗಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ SDTU ಮಂಗಳೂರು ನಗರ ಜಿಲ್ಲೆ ಇವರಿಗೆ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅವರಿಗೆ ಮಶೂರ್ ಒಪ್ಪಿನಗಡಿ ಅಧ್ಯಕ್ಷರು SDTU ಆಟೋ ಯೂನಿಯನ್ ಒಪ್ಪಿನ ಘಟಕ ಇವರು ಹೂಗುಚ್ಛ ಹಲೋ ಮಶೂರ್ ಒಪ್ಪಿನಗಡಿ ಇವರು ಹೂಗುಚ್ಛ ನೀಡ್ತಾ ಇದ್ದಾರೆ. ಅದೇ ರೀತಿ NK ಇದಿನಬ್ಬ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಬಂಟ್ವಾಳ ಇವರೇ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅವರಿಗೆ ಅಬ್ದುಲ್ ಹನ್ವರ್ ಕಾರ್ಯದರ್ಶಿಗಳು SDTU ಒಪ್ಪಿನಂಗಡಿ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಹರೀಶ್ ಕುಮಾರ್ ತೆಂಕಿಲ ಪ್ರಧಾನ ಕಾರ್ಯದರ್ಶಿಗಳು ಸ್ನೇಹ ಸಂಗಮ ಇವರೇ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಅವರಿಗೆ ಅಬ್ಬಾಸ್ ಮುಸ್ಲಿಯಾರ್ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಹರೀಶ್ ಕುಮಾರ್ ಇವರಿಗೆ ಅಬ್ಬಾಸ್ ಮುಸ್ಲಿಯರ್ ಹೂಗುಚ್ಛ ನೀಡ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಿ. ಅದೇ ರೀತಿ ಮೊಹಮ್ಮದ್ ಅಶ್ರಫ್ ಬನ್ನೂರು ಅಧ್ಯಕ್ಷರು ಭಾರತ ಕಟ್ಟಡ ಕಾರ್ಮಿಕ ಸಂಘ ಇವರೇ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಬಶೀರ್ ಆಟೋ ಯೂನಿಯನ್ ಉಜಿರೆ ಘಟಕ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಫಾರೂಕ್ ಜಿಂದಗಿ ಅಧ್ಯಕ್ಷರು ನೇತ್ರಾವತಿ ಆಟೋ ಚಾಲಕರ ಮಾಲಕರ ಉಪ್ಪಿನಂಗಡಿ ಇವರಿಗೆ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೇನೆ.
ಇದೀಗ ಕೆಲವೇ ಕ್ಷಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಬಂದಂಥ ಎಲ್ಲ ಆಟೋ ಚಾಲಕರು ಮಾಲಕರಿಗೆ ಸ್ವಾಗತಿಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ SDTV. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನ ಒಂದೇ ರೀತಿಯಲ್ಲಿ ಸ್ವಾಗತವನ್ನು ಭಾಷಣ ಮಾಡಿದ ಆಶಿಕ್ ಮುಕ್ಕು ಇವರಿಗೆ ಶಂಶು ಕಲ್ಲಮಜಲ್ ಇವರು ಹೂಗುಚ್ಚು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರನ್ನ ಒಂದೇ ರೀತಿಯಲ್ಲಿ ಸ್ವಾಗತ ಭಾಷಣವನ್ನು ಮಂಡಿಸಿದಂತಹ ಪುತ್ತೂರು ಆಟೋ ಯೂನಿಯನ್ ಇದರ ಅಧ್ಯಕ್ಷರಾದಂತಹ ಆಶಿಕ್ ಮುಕ್ಕು ಇವರಿಗೆ ಶಂಶು ಕಲ್ಲಮಜಲ್ ಅಧ್ಯಕ್ಷರು SDTV ಆಟೋ ಚಾಲಕ ಮಾಲಕ ಸಂಘ ಬಂಟ್ವಾಲ್ ಘಟಕ ಇದರ ಶಂಶೂರ್ ಅವರು ಹೂಗುಚ್ಚು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತುಂಬ ಹೃದಯದ ಎಲ್ಲ ಹೂಗುಚ್ಚು ನೀಡಿದಂತಹ ಎಲ್ಲ ಅತಿಥಿಗಳಿಗೂ ಕೂಡ ಬಂದ ಎಲ್ಲ ಗಣ್ಯರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣಕ್ಕಾಗಿ ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ಕೂಡ ವಹಿಸಿದಂತಹ ಪ್ರಾಸ್ತಾವಿಕ ಭಾಷಣಗಾರರಾದಂತಹ SDTV ರಾಜ್ಯ ಸಮಿತಿ ಸದಸ್ಯರಾದ ಅಬ್ದುಲ್ ಅಮೀದ್ ಸಾಲ್ಮಾರ ಇವರನ್ನ ಪ್ರಾಸ್ತಾವಿಕ ಭಾಷಣಕ್ಕಾಗಿ ಕೋಣೆಯಲ್ಲಿ ಆಹ್ವಾನಿಸ್ತಾ ಇದ್ದೇನೆ. ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಇದರ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ನೂತನವಾಗಿ ಆಯ್ಕೆಗೊಂಡಂತಹ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂತಹ ನಮ್ಮ SDTV ರಾಜ್ಯ ಕಾರ್ಯದರ್ಶಿಗಳು ಸಹ ಸಂಚಾಲಕರಾಗಿರತಕ್ಕಂಥ ನನ್ನ ಆತ್ಮೀಯ ಮಿತ್ರರಾಗಿರತಕ್ಕಂತಹ ಅಬ್ದುಲ್ ಖಾದರ್ ಪರಂಗಿಪೇಟೆಯವರೇ ಹಾಗೂ ನೂತನವಾಗಿ ಆಯ್ಕೆಗೊಂಡಂತಹ ಮಂಗಳೂರು ನಗರ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂತಹ ನನ್ನ ಆತ್ಮೀಯರು ಆಗಿರತಕ್ಕಂತಹ ರಹಿಮಾನ್ ಬೋಳಿಯಾರ್ರವರೇ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಬಂಟ್ವಾಳ ಇದರ ಕಾರ್ಯದರ್ಶಿಗಳಾಗಿರತಕ್ಕಂತಹ ಹಿರಿಯರಾಗಿರತಕ್ಕಂತಹ NK ಇದಿನಬ್ಬರವರೇ ಹಾಗೂ ನಮ್ಮ ರಿಕ್ಷಾ ಚಾಲಕ ಮಾಲಕ ವರ್ಗದ ಸ್ನೇಹ ಸಂಗಮ ಇದರ ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂತಹ ನನ್ನ ಆತ್ಮೀಯರು ಆಗಿರತಕ್ಕಂತಹ ಹರೀಶ್ ತೆಂಕಿಲರವರೇ ಹಾಗೂ ಸ್ಥಳೀಯ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ನನ್ನ ಆತ್ಮೀಯರು ಆಗಿರತಕ್ಕಂತಹ ಮೊಹಮ್ಮದ್ ಅಶ್ರಫ್ ಬಣ್ಣೂರವರೇ ಹಾಗೂ ಪುತ್ತೂರು SDTV ಆಟೋ ಚಾಲಕ ಯೂನಿಯನ್ರ ಅಧ್ಯಕ್ಷರು ನನ್ನ ಆತ್ಮೀಯರು ಆಗಿರತಕ್ಕಂತಹ ಆಸಿಫ್ ಮುಕ್ಕೂರವರೇ. ನಮ್ಮ ನಗರ ಜಿಲ್ಲಾ ಪದಾಧಿಕಾರಿಯಾಗಿರತಕ್ಕಂತಹ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತಹ ಫಾರೂಕ್ ಇಲ್ಯಾಸ್ ಬೆಂಗರೆಯವರೇ ಹಾಗೂ ಸೇರಿರತಕ್ಕಂತಹ ನಮ್ಮ ಎಲ್ಲ ಆತ್ಮೀಯರತ್ತಾಗಿರತಕ್ಕಂತಹ ರಿಕ್ಷಾ ಚಾಲಕ ಮಾಲಕರು ಮತ್ತು SDTVನ ಕಾರ್ಯಕರ್ತರಾಗಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಮಿತ್ರರು ಆಗಿರತಕ್ಕಂಥ ನಮ್ಮನ್ನೆಲ್ಲ ಸಹೋದರರವರೇ, ನಿಮ್ಮೆಲ್ಲರಿಗೂ ಮುಸ್ಸಂಜೆಯ ಶುಭ ಕಾಮನೆಗಳು. SDTV ಈ ಒಂದು 4 ಪದ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಡ ಕಾರ್ಮಿಕರಿಗಾಗಿ ಧ್ವನಿಯನ್ನು ಎತ್ತಾ ಬರ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ದೇಶ ಸುಮಾರು 200 ವರ್ಷಗಳಿಂದ ಬ್ರಿಟಿಷರ ಗುಲಾಮರಾಗಿ ನಾವು ಬಂದಂತಹ ನಾವು 200 ವರ್ಷಗಳ ಕಾಲ ಬ್ರಿಟಿಷರನ್ನೇ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ನಾವು. ತದನಂತರ ಇನ್ನೂ ನಮಗೆ ಗೊತ್ತಿರಬೇಕು, ನಮ್ಮ ಕಾರ್ಮಿಕರೆಂದರೆ ಯಾರು? ಈ ದೇಶದಲ್ಲಿ ಸುಮಾರು 80ರಿಂದ 90 ಸಂಖ್ಯೆಯ ವಿವಿಧ ಮಟ್ಟಗಳಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಾರ್ಮಿಕರಂತ ಹೇಳಿದರೆ ಅಸಂಘಟಿತ ವಲಯ. ಸಂಘಟಿತ ಕಾರ್ಮಿಕರ ಬಗ್ಗೆ ನಾನು ಹೇಳುವುದಲ್ಲ, ಅಸಂಘಟಿತ ಕಾರ್ಮಿಕರ ಬಗ್ಗೆ ಇವತ್ತು ನಾವು SDTV ಮಾತನಾಡ್ತಾ ಇದ್ದೇವೆ. ಅಸಂಘಟಿತ ಕಾರ್ಮಿಕರೆಂದರೆ ಯಾರು? ಪ್ರಪ್ರಥಮವಾಗಿ ನಾವು ತಿಳಿದಿರಬೇಕಾದಂತಹ ವಿಚಾರ,
ನಮ್ಮ ದೇಶ ಬಹಳ ದೊಡ್ಡ ನಿರುದ್ಯೋಗವನ್ನು ಕಾಡುತ್ತಾ ಇದೆ, ನಿಮಗೆ ಗೊತ್ತಿರಬಹುದು. ಈ ಅಸಂಘಟಿತ ಕಾರ್ಮಿಕರಂತ ಹೇಳಿದರೆ ಬಹಳಷ್ಟು ವಿದ್ಯೆ ಕಲಿತಂತಹ ಜನಗಳಲ್ಲ, ಸಣ್ಣ ಮಟ್ಟಿನ ವಿದ್ಯೆಯನ್ನು ಹೊಂದಿರತಕ್ಕಂತಹ ಜೀವನವನ್ನು ನಡೆಸಲಿಕ್ಕೆ ಬಹಳ ಕಷ್ಟಕರವಾದಂತಹ ಜನಗಳು ಈ ದೇಶದಲ್ಲಿ ಸುಮಾರು 30 ತರಹದ ಕೆಲಸಗಳನ್ನು ಮಾಡಿ ಅಸಂಘಟಿತರಾಗಿ ತನ್ನ ಶರೀರವನ್ನು ಉಪಯೋಗಿಸಿ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದಾರೆ. ಅವರು ಅಸಂಘಟಿತರು ಹೌದು. ನಾನು ಯಾಕೆ ಅಂತ ಹೇಳಿದರೆ ಈ ಕಾರ್ಮಿಕ ವಲಯ ನಮ್ಮ ದೇಶದಲ್ಲಿ ಹೇಗೆ 200 ವರ್ಷ ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಹೋರಾಟ ಮಾಡಿಕೊಂಡು ಬಂದಿದ್ರು, ಅದೇ ರೀತಿ ಈ ದೇಶದಲ್ಲಿ ಕಾರ್ಮಿಕ ವರ್ಗ ಸುಮಾರು 200 ವರ್ಷಗಳ ಹೋರಾಟದ ಫಲವಾಗಿ ನಿಮಗೆ ಗೊತ್ತಿರಬಹುದು. ಪ್ರಪ್ರಥಮವಾಗಿ 1886ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಕಾರ್ಮಿಕ ಕ್ರಾಂತಿಯು ನಡೆಯುತ್ತೆ. ಬಹಳಷ್ಟು ರಕ್ತಪಾತ, ಬಹಳಷ್ಟು ಗುಂಡುಗಳನ್ನು, ಬಹಳಷ್ಟು ಹಿಂಸೆಗಳನ್ನು ಅನುಭವಿಸಿದಂಥ ಈ ಕಾರ್ಮಿಕ ವರ್ಗ ಸರ್ಕಾರವನ್ನು ಅಲ್ಲೋಲ ಕಲ್ಲೋಲ ಮಾಡಿದ ರೀತಿ ನೋಡಿದರೆ ಪ್ರಪಂಚದೆಲ್ಲೆಡೆ ಚಿಕಾಗೋದ ಅಮೆರಿಕದಲ್ಲಿ ನಡೆದಂತಹ ಏನು ಕ್ರಾಂತಿ ಇತ್ತು ಅದೇ ಪ್ರಪಂಚದೆಲ್ಲೆಡೆ ಪಸರಿಸಿದಾಗ ಸರ್ಕಾರಗಳು ಏನು ಮಾಡಿದವು ಅಂತ ಹೇಳಿದರೆ ಕಾರ್ಮಿಕರಿಗೆ ಕೆಲವೊಂದು ಅವಕಾಶಗಳನ್ನು ಸರ್ಕಾರಗಳು ನೀಡಿದವು. ಆ ಕಾರ್ಮಿಕರ ಆ ಕ್ರಾಂತಿಯ ಫಲವಾಗಿ 1889ರಲ್ಲಿ ನೀವು ಕೇಳಿರ್ಬೋದು, ಮೇ ದಿನ ಆಚರಣೆ, ಮೇ 1 ಕಾರ್ಮಿಕರಿಗಾಗಿ ಪ್ರಪಂಚದಲ್ಲಿ ಕಾರ್ಮಿಕ ದಿನವನ್ನು ನಾವು ಆಚರಿಸ್ತೇವೆ. ಅದು ಯಾವುದರ ಫಲ ಅಂತ ಹೇಳಿದರೆ 1886ರಲ್ಲಿ ನಡೆದಂತಹ ಕ್ರಾಂತಿಯ ಫಲವಾಗಿ 1889ರಲ್ಲಿ ಪ್ರಪಂಚ ಕಾರ್ಮಿಕರ ಡೇ ಅನ್ನು ಆಚರಿಸ್ತಾರೆ. ಯಾಕಂತ ಹೇಳಿದರೆ ಕಾರ್ಮಿಕರು ನಿಜವಾಗಿಯೂ ಎಲ್ಲ ದೇಶಗಳ ಹೇಗೆ ರೈತರು ಬೆನ್ನೆಲುಬು, ಅದೇ ರೀತಿ ಈ ಅಸಂಘಟಿತ ವಲಯ ಕಾರ್ಮಿಕರು ಎಲ್ಲ ದೇಶಗಳ ಬೆನ್ನೆಲುಬಾಗಿದ್ದಾರೆ. ಆದರೆ ನಿಮ್ಗೆ ಗೊತ್ತಿರಬಹುದು, 1976ರಲ್ಲಿ ಕಾರ್ಮಿಕರಿಗಾಗಿ ಈ ನಮ್ಮ ದೇಶದಲ್ಲಿ ನಿರಂತರವಾಗಿ ಒಂದು ಪದ್ಧತಿ ನಡೆದು ಬರ್ತಾ ಇತ್ತು. ನೀವು ಕೇಳಿರ್ಬೋದು, ಜೀತ ಪದ್ಧತಿ ಅಂತೇಳಿ. ಭೂಮಾಲೀಕರು ತನ್ನ ಭೂಮಿಯನ್ನು ಸೀಮಿತ ದುಡಿಯುವ ಜನಗಳ ಕೈಗೆ ಕೊಟ್ಟು ಅವರನ್ನ ಜೀವನವಿಡೀ ತಮ್ಮ ಗುಲಾಮರಾಗಿ ನಡೆಸಿಕೊಂಡು ಬಂದಂತಹ ಒಂದು ಜೀತ ಪದ್ಧತಿ ದೇಶದಲ್ಲಿ ಇತ್ತು. ಅದು 1976ರಲ್ಲಿ ಕೇಂದ್ರ ಸರ್ಕಾರ ಅದನ್ನು ನಿಷೇಧ ಮಾಡಿತು. ತದನಂತರ ನಡೆದ ಹೋರಾಟದ ಫಲವಾಗಿ ಇಲ್ಲಿ ಕಾರ್ಮಿಕ ನೀತಿಯು ಕೆಲವೊಂದು ಅವಕಾಶಗಳು ಕಾರ್ಮಿಕರಿಗಾಗಿ ಬಂದವು. ಆದರೆ ಬರುತ್ತಾ ಈ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇವತ್ತು ಏನಾಗಿದೆ ಅಂತ ಹೇಳಿದರೆ 1991ರಲ್ಲಿ ನಮ್ಮ ದೇಶದ ಕೇಂದ್ರ ಸರ್ಕಾರ ಈ ದೇಶವನ್ನು ಒಂದು ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡಬೇಕಂತೇಳಿ ಆಲೋಚನೆ ಮಾಡಿ ಯಾವ ರೀತಿ ಎಲ್ಲ ವರ್ಗಗಳನ್ನು ದೇಶದ ಹಿತಕ್ಕಾಗಿ ದುಡಿಸಿಕೊಳ್ಬೇಕಂತೇಳಿ ನಿಟ್ಟಿನಲ್ಲಿ ಈ ದೇಶದಲ್ಲಿ ಕಾರ್ಮಿಕರಿಂದ ಈ ದೇಶವನ್ನು ಏನು ಸಂಪದ್ಭರಿಸಗೊಳಿಸಬೇಕಾಗಿ ಲಿಬರಲೈಸೇಷನ್ ಅನ್ನು ತಂದರು, ಪ್ರೈವೇಟೈಸೇಷನ್ ತಂದರು, ಗ್ಲೋಬಲೈಸೇಷನ್ ತಂದರು. ಏನೋ ಆ 3 ರೀತಿಗಳಿಂದ ಈ ದೇಶದಲ್ಲಿ ಕಾರ್ಮಿಕರಿಗೆ ಅವಕಾಶವನ್ನು ಕೊಟ್ಟು ಈ ದೇಶದ ಒಟ್ಟು ಸಂಪನ್ಮೂಲವನ್ನು ಅಭಿವೃದ್ಧಿ ಮಾಡಬೇಕಂತೇಳಿ. ಆದರೆ ತದನಂತರ ಬರುತ್ತಾ ಇತ್ತೀಚಿನ ಕೇಂದ್ರ ಸರ್ಕಾರಗಳು ಏನು ಮಾಡಿದೆ ಅಂತ ಹೇಳಿದರೆ ಕಾರ್ಮಿಕರಿಗೆ ತಿಳಿಯದೆ, ಕಾರ್ಮಿಕರಿಗೆ ಅರಿವಿಲ್ಲದೆ ಅವರ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವಂಥ ಕೆಲಸಗಳು ಇವತ್ತು ತೆರೆಯ ಮಲೆಯಲ್ಲಿ ನಡೆಯುತ್ತಾ ಇರುವಾಗ ಸುಮಾರು ನಿಮ್ಗೆ ಗೊತ್ತಿರ್ಬೋದು 2011ರಲ್ಲಿ SCPI ಉದಯವಾಗ್ತದೆ. ಯಾಕೆಂತ ಹೇಳಿದರೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ
ನಾವು ಸ್ಥಳೀಯವಾಗಿ MRPL ಮತ್ತು ದೊಡ್ಡ ದೊಡ್ಡ ಕಂಪನಿಗಳನ್ನು ನಾವು ನೋಡ್ತೇವೆ. ಭಾಳಷ್ಟು ಜನ ಕಂಪನಿಗಳನ್ನು ಅಲ್ಲಿ ಕೆಲಸ ಮಾಡುವಂಥ ಜನರನ್ನು ನೋಡ್ತಾರೆ. ಯಾವುದೋ ಊರಿನ ಜನರು, UP ಅವರು, ಬಿಹಾರದವರು ಅವರನ್ನು ಹಾಕಿ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಕೆಲಸವನ್ನು ಮಾಡ್ತಾ ಇರುವಾಗ ಸಾಮಾನ್ಯ ಜನತೆ, ನಮ್ಮ ರಾಜ್ಯದ ಜನರು ಹೇಳ್ತಾರೆ, ನಾವು ಕರ್ನಾಟಕದವರಾಗಿ MRPL ನಮಗೆ ಕೆಲಸ ಸಿಗ್ತಾ ಇಲ್ಲ. ಇದು ಯಾವುದರ ಫಲ ಅಂತ ಹೇಳಿದರೆ, ಇವತ್ತು ಕೇಂದ್ರ ಸರ್ಕಾರ ಹಿಂಬಾಗಿಲಿನ ಮೂಲಕ ಪ್ರೈವೇಟೈಸೇಷನ್ ಮಾಡ್ತಾ ಇದೆ. ಯಾವ ರೀತಿ ಪ್ರೈವೇಟೈಸೇಷನ್ ಮಾಡ್ತಾ ಇದೆ ಅಂತ ಹೇಳಿದರೆ, ತಾವು ಸಾಕುವಂಥ ಮಾಲೀಕರಿಗೆ ಅವರ ಬೇಡಿಕೆಗೆ ಅನುಗುಣವಾಗಿ ಆ ಕಂಪನಿಯನ್ನು ನಡೆಸಲಿಕ್ಕೆ ಮುಕ್ತ ಅವಕಾಶವನ್ನು ಕೊಡ್ತಾ ಇದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ದುಡಿಮೆ ಕೈಗಳಿಗೆ ಕೆಲಸ ಸಿಗ್ತಾ ಇಲ್ಲ. ನಿರುದ್ಯೋಗಿಗಳು, ಸ್ಥಳೀಯ ನಿರುದ್ಯೋಗಿಗಳಾಗಿರ್ತಾರೆ. ಇದು ಅನ್ಯಾಯವಾದಂತಹ ಒಂದು ನೀತಿ. ಬಹಳಷ್ಟು ಕಾರ್ಮಿಕ ವರ್ಗಗಳ ಮೇಲೆ ಅನ್ಯಾಯ ನಡೀತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಕಳೆದ 1.5 ವರ್ಷದಿಂದ ಡೆಲ್ಲಿಯಲ್ಲಿ ನಡೆದಂತಹ ರೈತರ ಉತ್ಪನ್ನಗಳ ಮೇಲೆ ನಡೆದಂತಹ ಕಾನೂನುಗಳಿವೆ, ಅವರಿಗೆ ಸಿಗಬೇಕಂದ ಹಕ್ಕುಗಳನ್ನು ಕಸಿದಂತಹ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಬಹಳಷ್ಟು ರೈತರು ಹೋರಾಡಿ ಬಹಳಷ್ಟು ಜನ ಹತರಾಗ್ತಾರೆ. ಆದರೆ ಅವರ ಕೊನೆಯ ಅಂಚಿನಲ್ಲಿ ಅವರ ಬೇಡಿಕೆಗಳನ್ನು ಈಡೇರಿಸಲಾಗ್ತದೆ. ಆದರೆ ಇವತ್ತು ಬರುತ್ತಾ ಪುನಃ ರೈತರು ದಂಗೆ ಹೇಳ್ತಾ ಇದ್ದಾರೆ, ಅದನ್ನು ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ನಡೆದಿಲ್ಲ. ಯಾಕೆಂತೇಳಿದರೆ ಕಾರ್ಮಿಕರಿಗೆ ಧ್ವನಿ ಇಲ್ಲ. ಯಾವ ವರ್ಗಕ್ಕೆ ಧ್ವನಿ ಬೇಕಿತ್ತು, ಪ್ರಪಂಚದಲ್ಲಿ ಬಹಳಷ್ಟು ನಿದರ್ಶನಗಳಾಗಿವೆ. ಈ ವರ್ಗಗಳು ಸರ್ಕಾರವನ್ನು ಬದಲಿಸಿವೆ. ಸರ್ಕಾರ ಈ ವರ್ಗಗಳಿಗೆ ಯಾವಾಗ ಹೆದರುತ್ತೋ, ಈ ವರ್ಗದ ಮತ ಬ್ಯಾಂಕ್ಗಳಿಗೆ ಯಾವಾಗ ಹೆದರುತ್ತೋ, ಆವಾಗ ಸರ್ಕಾರಗಳು ಈ ಎಲ್ಲ ಸಮೂಹ ವರ್ಗಕ್ಕೆ, ದುಡಿಯುವ ಕೈಗಳಿಗೆ ನ್ಯಾಯವಾದಂತಹ ಹಕ್ಕನ್ನು ಕೊಡಲಿಕ್ಕೆ ಮುಂದೆ ಬರ್ತಾರೆ. ಆದರೆ ಬರುತ್ತಾ ನಮ್ಮ ದೇಶದ ಅಸಂಘಟಿತ ವಲಯ ಅಂತಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಏಕೆ ಅಸಂಘಟಿತ ವಲಯ ಆಗಿದೆ ಅಂತ ಹೇಳಿದರೆ, ಉನ್ನತ ವಿದ್ಯಾಭ್ಯಾಸವನ್ನು ಪಡೆದಂತಹ ಒಂದು ವ್ಯಕ್ತಿ ತಾನು ಉದ್ಯೋಗವನ್ನು ಅರಸಿ ಒಂದು ಕಂಪನಿಗೆ ಹೋಗುವುದಾದರೆ, ಯಾವ ಕಂಪನಿಯಲ್ಲಿ ತನಗೆ ಬೇಕಾದಂಥ ಎಲ್ಲ ಫೆಸಿಲಿಟಿಗಳು ಸಿಗ್ತದೋ ಆ ಕಂಪನಿಗಳನ್ನು ಆಯ್ಕೆ ಮಾಡಿ ಅವನು ಕೆಲಸಕ್ಕೆ ಸೇರ್ತಾನೆ. ಅವನಿಗೆಲ್ಲ ಪಿಂಚಣಿ, ಎಲ್ಲ ಬೋನಸ್, ಎಲ್ಲ ವಿಧ ಸಿಕ್ಕುವಂಥ ಅವಕಾಶ ಇದ್ದರೆ ಅವನಂತ ಆ ಕಂಪನಿಗೆ ಸೇರ್ತಾನೆ. ಆದರೆ ಅವಿದ್ಯಾವಂತರು ಹೊಟ್ಟೆಪಾಡಿಗಾಗಿ ದೇಶದಲ್ಲಿ ಬಹಳಷ್ಟು ಜನ ಇದೆ ಅಂತೇಳಿ ನಾನು ಹೇಳಿದೆ. ಸುಮಾರು 80-90 ವಿಭಾಗಗಳಲ್ಲಿ ಅಸಂಘಟಿತರಾಗಿ, ಅವಿದ್ಯಾವಂತರಾಗಿ ತನ್ನ ಹೊಟ್ಟೆಪಾಡಿಗೆ ದುಡಿಯುವಂಥ ಜನರಿಗೆ ಯಾರು ಆಸರೆಯಾಗಬೇಕು? ಸರ್ಕಾರಗಳು ಆಸರೆಯಾಗಬೇಕು. ನೀವು ನೋಡಿ, ಜಪಾನ್, ಕೊರಿಯಾ, ದೊಡ್ಡ ದೊಡ್ಡ ಮುಂದುವರೆದಂಥ ರಾಷ್ಟ್ರಗಳಲ್ಲಿ, ಚೈನಾ, ಇಂಥ ಕಾರ್ಮಿಕ ವರ್ಗಗಳನ್ನು ಸರ್ಕಾರಗಳು ಯಾವ ರೀತಿಯಲ್ಲಿ ಪೋಷಿಸ್ತಾ ಅಂತ ಹೇಳಿದರೆ, ಆ ಸರ್ಕಾರಿಗಳಿಗೆ ಚೆನ್ನಾಗಿ ಗೊತ್ತು, ಈ ವರ್ಗ ನಮ್ಮ ದೇಶದ ಬೆನ್ನೆಲುಬು, ಇವರು ನಮ್ಮ ಆರ್ಥಿಕ ಶಕ್ತಿಯ ಬೆನ್ನೆಲುಬು. ಅಸಂಘಟಿತ ವಲಯವನ್ನು ಸಂಘಟಿತರನ್ನಾಗಿಸಿ ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿ ಆ ದೇಶದ ಸರ್ಕಾರಗಳು ದುಡಿಯುವ ವರ್ಗಗಳಿಗೆ ಕೆಲಸವನ್ನು ಕೊಡುವಂಥ ಕೆಲಸ ಮಾಡಿದರೆ, ಇವತ್ತು ತೆರೆಯ ಮೆರೆಯ ಹಿಂದೆ ಈ ಅಸಂಘಟಿತ ವಲಯಗಳಲ್ಲಿರತಕ್ಕಂಥ ಅವಕಾಶಗಳನ್ನು ಕೂಡ ಕಸಿಯುವಂಥ ವ್ಯವಸ್ಥೆ ನಡೀತಾ ಇರುವಾಗ, ನಾವು ಯಾವತ್ತೂ ಕೂಡ ಸಂಘಟಿತರಾಗಿ ನಮ್ಮ ಬೇಡಿಕೆಗಳನ್ನು ನಾವು ಕೇಳ್ತೇವೆಯೋ. ಇಲ್ಲಿ ಹೆಚ್ಚಾಗಿ ನನಗೆ ರಿಕ್ಷಾ ಚಾಲಕರನ್ನು ನಾನು ಕಾಣ್ತಾ ಇದ್ದೇವೆ. ಬೇರೆ ನಾವು SDTಯಲ್ಲಿ ಎಲ್ಲ ಅಸಂಘಟಿತ ವರ್ಗಗಳನ್ನು ಸಂಘಟಿತವನ್ನು ಕೆಲಸ ಮಾಡಿದ್ದೇವೆ. ಇಲ್ಲಿ ಹೆಚ್ಚಾಗಿ ನಾವು ರಿಕ್ಷಾ ಚಾಲಕರನ್ನು ಕಾಣ್ತಾ ಇದ್ದೇವೆ. ನೋಡಿ, ಈ ರಿಕ್ಷಾ ಚಾಲಕರು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರೆ, ಹೊಟ್ಟೆಪಾಡಿಗಾಗಿ ಒಂದೊಮ್ಮೆ ಒಂದು ಕಾಲ ಇತ್ತು ಫೇಷನಿಗಾಗಿ ರಿಕ್ಷಾ ಓಡಿಸುವವರು. ಈಗಲ್ಲ, ಎಲ್ಲ ಕಾನೂನು ಕಟ್ಟಳೆಗಳನ್ನು, ಎಲ್ಲ ಯೂನಿಫಾರ್ಮ್ಗಳನ್ನು, ಎಲ್ಲ ವಿಧದ ಕಾನೂನನ್ನು ಸ್ವೀಕರಿಸಿಕೊಂಡು ಅದಕ್ಕೆ ಒಗ್ಗಿಕೊಂಡು ಕೆಲಸ ಮಾಡುವಂಥ ಒಂದು ವರ್ಗ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಕ್ಯೂ ಅಲ್ಲಿ ಉದ್ದಕ್ಕೆ ನಿಂತು 200-300 ಗಳಿಸುವಂಥ ವ್ಯಕ್ತಿಗಳು ಇದ್ದಾರೆ. ಇಲ್ಲಿ ಬೇರೆ ಬೇರೆ ವರ್ಗಗಳಿಗೆ ಸರ್ಕಾರ ಕೆಲವು ಸವಲತ್ತು ಕೊಟ್ಟಿದ್ರೆ, ರಿಕ್ಷಾ ಚಾಲಕರಿಗೆ ಬಹಳಷ್ಟು ಕನಿಷ್ಠ ಸವಲತ್ತು ಕೂಡ ಇಲ್ಲ. ನಾವು ಒಂದು ಮಾತಿದೆ, ಕೂಗದೆ ತಾಯಿ ಕೂಡ ಮಗುವಿಗೆ ಹಾಲು ಕೊಡ್ತಾ ಇಲ್ಲ ಅಂತೇಳಿ. ಆದರೆ ನಮ್ಮಲ್ಲಿ ಕೂಗು ಬಿಡಿ, ನಮ್ಮ ನ್ಯಾಯಯುತವಾದ ಹಕ್ಕನ್ನು ಕೇಳುವಂಥ ಸಂಘಟಿತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ನಾವು ರಾಜಕೀಯವಾಗಿ ವಿಂಗಡಿಸಿ ಹೋಗಿದ್ದೇವೆ. ಬೇರೆ ಬೇರೆ ಜಾತಿ ಧರ್ಮದ ಆಧಾರದಲ್ಲಿ ನಾವು ತುಂಡಾಳಾಗಿರುವಾಗ STT ಏನು ಹೇಳ್ತೇವೆ ಅಂತ ಹೇಳಿದರೆ,
ನಾವು ಯಾವತ್ತೂ ಈ ದೇಶದ ಮಣ್ಣಿನ ಮಕ್ಕಳು ಜಾತಿ, ವರ್ಗ, ಮತ, ಪಂಥ ನೋಡದೆ ಏನು 5 ಬೆರಳುಗಳಿದೆಯೋ ಇದು ದೇಶದ ಐಕ್ಯತೆಯ ಸಂಕೇತ. ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್, ಸಿಖ್, ಸಿಪಾಯಿ ನಾವೆಲ್ಲರೂ ಐಕ್ಯರಾಗಿ ನಮ್ಮ ಏನು ಮೂಲಭೂತ ಹಕ್ಕುಗಳನ್ನು ಬೇಡುವಂತ ಕೈಗಳಾಗೋಣ. ಆ ಮೂಲಕ ಸರ್ಕಾರಕ್ಕೆ ನಮ್ಮ ನೋವನ್ನು ತಿಳಿಸಿ ನಾವು ಅಸಂಘಟಿತ ವಲಯ ಖಂಡಿತ ಅಲ್ಲ, ಈ ದೇಶದ ಸಂಘಟಿತ ವಲಯರಾಗಿ ನಾವು ದೇಶದ ಆರ್ಥಿಕತೆಯನ್ನು ಮತ್ತು ಸಮಾಜ ಸೇವೆಯನ್ನು ಪ್ರತಿಯೊಂದು ಹಂತಗಳಲ್ಲಿ ಮಾಡುವಂತಹ ಮುಂಚೂಣಿ ಜನಗಳು ಎಂಬ ಒಂದು ಕೂಗನ್ನು ಸರ್ಕಾರಕ್ಕೆ ತಿಳಿಸುವ ನಿಟ್ಟಿನಲ್ಲಿ ನಾವು ಮುಂದಕ್ಕೆ ಕಾರ್ಯಪ್ರಭರಾಗಿ ನಾವೆಲ್ಲರೂ STUTಯಲ್ಲಿ ತಾವೆಲ್ಲರೂ ಕೈ ಜೋಡಿಸಿಕೊಂಡು ಮುಂದಕ್ಕೆ ವಿವಿಧ ನಮ್ಮಲ್ಲಿ ಇರತಕ್ಕಂಥ ಸಮಾಜದಲ್ಲಿರತಕ್ಕಂಥ ವಿವಿಧ ಸಂಘಟನೆಗಳು ದುಡಿಮೆಯ ಕೈಗಳಿಗೆ ನ್ಯಾಯವನ್ನು ಕೊಡಲಿಕ್ಕೆ ಯಾರೆಲ್ಲ ಮುಂದೆ ಬರ್ತಾರೋ ಅವರೆಲ್ಲರನ್ನ ಸೇರಿಸಿಕೊಂಡು ಈ ದೇಶದಲ್ಲಿ ಒಂದಾಗಿ ಕಾರ್ಮಿಕರ ದುಡಿಮೆಗಾಗಿ ನ್ಯಾಯವನ್ನು ಕೇಳೋಣ ಎಂದು ಹೇಳ್ಕೊಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ STU. ರಂಗದಲ್ಲಿ ಎಲ್ಲರೂ ಒಟ್ಟಾಗಿ ದುಡಿಯುವ ಕೈಗಳಿಗೆ ನ್ಯಾಯವನ್ನು ಒದಗಿಸುವಂತ ಸವಿಸ್ತಾರವಾಗಿ ವಿವರಿಸಿದಂತ ಆ ಸೋಷಿಯಲ್ ಇದರ ರಾಜ್ಯ ಸಮಿತಿ ಸಂಚಾಲಕ ಅಬ್ದುಲ್ ಹಮೀದ್ ಸಾಲ್ಮಾರ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕರ್ನಾಟಕ ರಾಜ್ಯ ಸಂಘ ಬಂಟ್ವಾಳ, ರೈತ ರಾಜ್ಯ ಸಂಘ ಬಂಟ್ವಾಳ ಇವರಿಂದ ಒಂದೆರಡು ಮಾತುಗಾಗಿ ಕೋಡಿಂಬಳಿಯ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಇದರ ನೂತನ ಆಯ್ಕೆಯಾದ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಂದ ಹೊರಬರುವಂತಹ ನೇತ್ರಾವತಿ ಆಟೋ ಚಾಲಕ ಮಾಲಕ ಸಂಘಾಧ್ಯಕ್ಷರಾದ ಉಪ್ಪಿನಂಗಡಿ ಇದರ ಫಾರೂಕ್ ಜಿಂದಗಿ ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದೆ. ತಮ್ಮ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದೆ. ಅವರಿಗೆ ಹೂಗುಚ್ಛ ನೀಡಿ ಈ ಕಾರ್ಯಕ್ರಮದ ಆಶಿಫ್ ರವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದೆ. ಅಬ್ದುಲ್ ಹಮೀದ್ ಸಾಲ್ಮಾರ ರಾಜ್ಯ ಸಮಿತಿ ಸದಸ್ಯರು STU. ಮುಖ್ಯ ಅತಿಥಿಯಾಗಿ ಬಂದಂತಹ ಖಾದರ್ ಪರಂಗಿಬೆಟ್ಟ ರಾಜ್ಯ ಸಹ ಸಂಚಾಲಕರು SDTU. ಹಾಗೆ ಶರೀಫ್ ಪಾಂಡೇಶ್ವರ ರಾಜ್ಯ ಸಮಿತಿ ಸದಸ್ಯರು STDU, ರಹಿಮಾನ್ ಬೋಳಿಯಾರ್ ಹಾಗೆ ಇಲ್ಯಾಸ್ ಬಂಗೇರೆ. ಹೀಗೆ ಪ್ರಾರಂಭದಲ್ಲಿ ಹೇಳಿದ್ದಾರೆ 5 ನಿಮಿಷದ ಮಾತಂತೇಳಿ, ಒಂದು 5 ನಿಮಿಷ ಮಾತಾಡಬೇಕಂತೇಳಿ. ಅರ್ಧ ಗಂಟೆ ಮಾತಾಡಿದ್ರು ಕೂಡ ಇವತ್ತು ನನಗೆ ಸಾಕಾಗಲಿಕ್ಕಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಯಾಕಂತೇಳಿದರೆ ಇವತ್ತು ನಾವು 1900 ಇವತ್ತು ನಿಮಗೆ ಈ 2025ರಲ್ಲಿ ಎಲ್ಲ ಸಂಘಟಕರು ಸೇರಿ ಇವತ್ತೊಂದು ಹೋರಾಟದ ಕೈ ಹಾಕ್ತಾ ಇದ್ದೇನೆ. ಇವಾಗ ದುಡಿಯುವ ಕೈಗಳಿಗೆ ನ್ಯಾಯ ಅಂತ ಅನ್ಯಾಯ ಆದ ಕಾರಣ ನೀವು ನ್ಯಾಯಕ್ಕಾಗಿ ಈಗ ಹೊರಟಿದ್ದೀರಿ. ನಾವು 1982ರಲ್ಲಿ ಪ್ರಾರಂಭ ಮಾಡಿಕೊಂಡು ಹೋರಾಟ ಮಾಡ್ತಾ ಬಂದಿದ್ದೇವೆ. ಯಾಕಂತ ಹೇಳಿದರೆ ರೈತರು ಈ ದೇಶದ ಬೆನ್ನೆಲುಬು. ನಮಗೊಂದು ಬಿರುದನ್ನು ಕೊಟ್ಟಿದ್ದಾರೆ, ದೇಶದ ಅನ್ನದಾತ ಅಂಥೇಳಿ. ಇವತ್ತು ಪ್ರತಿಯೊಂದಕ್ಕೂ ಎಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆಗಬೇಕಾ ಅಲ್ಲಿ ರೈತರ ಜಮೀನು, ಎಲ್ಲಿ ಕರೆಂಟ್ ಲೈನ್ ಹೋಗಬೇಕಾ ಅಲ್ಲಿ ರೈತರ ಜಮೀನು, ಎಲ್ಲಿ ಡ್ಯಾಮ್ ನಿರ್ಮಾಣ ಮಾಡಬೇಕಾ ಅಲ್ಲಿ ಮುಳುಗಡೆ ಮಾಡಲಿಕ್ಕೆ ರೈತರ ಜಮೀನು. ಇದೆಲ್ಲದಕ್ಕೂ ರೈತರ ಮೇಲೆ ಮಾಡುವಂತಹ ಸವಾರಿಗಳು, ದಬ್ಬಾಳಿಕೆಗಳು. ಹಾಗೆ ನೀವು ಇವತ್ತು ಸಹಿಸಿ ಈ ಒಂದು ಕಾರ್ಮಿಕರೆಲ್ಲರೂ ಸೇರಿ ಈ ಒಂದು ಹಂತಕ್ಕೆ ಬಂದಿದ್ದೀರಾ. ಹಾಗೆ ನಾವು 82ರಲ್ಲಿ ರೈತರಿಗೆ ಭತ್ತದ ಬೆಳೆ, ಆ ಸಮಯದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಮುಖ್ಯ ದೊಡ್ಡ ಬೆಳೆ ಅಂತ ಹೇಳಿದರೆ ಅದು ಭತ್ತದ ಬೆಳೆ. ಆಗ ಒಂದು ದಿವಸಕ್ಕೆ ರೈತನಿಗೆ ಕೊಡುವಂತಹ ಒಂದು ಕರೆಂಟು 3 ಫೇಸ್ ಕರೆಂಟು 3 ಗಂಟೆ. ಅದು ಯಾವಾಗ? ರಾತ್ರಿ 10 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ ತನಕ ಒಂದು ವಾರ, ಮತ್ತೊಂದು ವಾರ 2 ಗಂಟೆಯಿಂದ 6 ಗಂಟೆ ತನಕ. ಈ ರೀತಿ ಮಾಡಿ ರೈತರಿಗೆ ಕೇಳುವ ಗತಿ ಇಲ್ಲದ ಕಾರಣ ಏನೆಲ್ಲ ಮಾಡಿ ಕಷ್ಟ ಮಾಡಿ ಇದು ಆಗಲಿಕ್ಕೆ ಇಲ್ಲ. ನಾವು ಇವತ್ತು ನೀವು ಸಂಘಟಿತರಾದ ಹಾಗೆ ನಾವು ಕೂಡ 82ರಲ್ಲಿ ಸಂಘಟಿತರಾಗಿ ಒಂದು ಹೋರಾಟಕ್ಕೆ ಕೈ ಹಾಕಿದ್ದೆವು ನಾವು.
ನಿಮ್ಗೆ ಗೊತ್ತಿರ್ಬೋದು, 86ರಲ್ಲಿ BC ರೋಡಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಕೂಡ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಪ್ರಥಮ ಬಾರಿ ಆದಂತಹ ಲಾಠಿ ಚಾರ್ಜ್ ಆಗಿ 16 ಜನ ಪ್ರಮುಖರು 900 ಜನ ಇತರರ ಮೇಲೆ FIR ದಾಖಲಾಗಿ ವಿಧಾನಸಭೆ ತನಕ ಹೋಗಿದ್ದದು. ಇದು ಈ ದೇಶದ ರೈತರಿಗೆ, ಈ ಬೆನ್ನೆಲುಬಾದಂಥ ರೈತರಿಗೆ ಕೊಟ್ಟಂತಹ ಒಂದು ವರದಾನ ಇವ್ರದ್ದು ಸರ್ಕಾರ. ಇವತ್ತು ಈ ಲಾಠಿ ಚಾರ್ಜ್ ಮಾಡಿದವರಾಗಲಿ ಅಥವಾ ಮಾಡಿಸಿದವರಾಗಲಿ ಅದಕ್ಕೆ ಬೆಂಬಲ ಕೊಟ್ಟವರಾಗಲಿ ಮಂಗಳೂರಲ್ಲಿ ಒಂದು 10 ಲೀಟ್ರ್ ಹಾಲು ಕುಡಿಬೇಕಾದ್ರೆ ಇದೇ ರೈತ ಈ ಹಲ್ಲಿಯಿಂದ ತಗೊಂಡೋಗಿ ಕೊಡಬೇಕಾಗಷ್ಟೇ. ಕೊಟ್ಟರೆ ಮಾತ್ರ ಅವನಲ್ಲಿಗೆ ಹಾಲು ಸಿಗ್ತದೆ. ಒಂದು ಬಾಳೆ ಎಲೆಯಲ್ಲಿ ಊಟ ಮಾಡಬೇಕಿದ್ರೂ ಕೂಡ ಈ ಹಲ್ಲಿಯಿಂದ ಅವನು ತಗೊಂಡೋಗಿ ಕೊಟ್ಟರೆ ಮಾತ್ರ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು. ಅವು ಇಲ್ಲದ್ರೆ ಪ್ಲಾಸ್ಟಿಕ್ಕಲ್ಲಿ ಊಟ ಮಾಡಬೇಕು. ಒಂದು ಸಿಯಾಲ ಕೂಡ, ಒಂದು ತರಕಾರಿ ಕೂಡ ರೈತರು ಯಾವಾಗಲೂ ನಾವೇ ತಿಂದು ನಾವೇ ಬದುಕುವವರಲ್ಲ, ನಾವು ಹಂಚಿದವರು, ನಾವು ತಿಂತೇವೆ, ಇನ್ನೊಬ್ಬರನ್ನು ತಿನ್ನಿಸ್ತೇವೆ. ಈ ಒಂದು ನಿಯತ್ತಿನಿಂದ ಹೋಗ್ತಾ ಇದ್ದದ್ದು. ನನ್ನಲ್ಲಿ ಕೂಡ 16 ದನ ಇತ್ತು. 80 ಲೀಟ್ರ್ ಹಾಲು ನಾವು ಕೊಡ್ತಾ ಇದ್ದಂಥ ಸಮಯ ಇತ್ತು. ಎಲ್ಲಿ ತನಕ ಅಂತ ಹೇಳಿದರೆ ನಮ್ಮ ಮೇಲೆ ಸವಾರಿ. ಮಂಗಳೂರು ಲಯನ್ಸ್ ಕ್ಲಬ್ಗೆ ನಮ್ಮನ್ನು ಕರೆದು ನೀರು ಸಾಕಾಗುವುದಿಲ್ಲ ಮಂಗಳೂರಿಗೆ, ಮಂಗಳೂರು ಮಹಾನಗರ ಪಾಲಿಕೆಗೆ ಅದರ ವ್ಯಾಪ್ತಿಯನ್ನು ಜಾಸ್ತಿ ಮಾಡ್ತಾ ಹೋದ ಹಾಗೆ ಅದರ ಅನ್ಯಾಯ ನದಿ ಬದಿಯಲ್ಲಿ ಬದುಕುವಂತಹ ರೈತರ ಮೇಲೆ. ನಾವು ನೀರು ತೆಗಿಬಾರ್ದು, ನಮಗೆ ನೀರಿಲ್ಲ. ನಾವು ನೀರು ತೆಗಿಲಿಕ್ಕೆ ಪ್ರಾರಂಭ ಯಾವಾಗ ಮಾಡಿದ್ದೇವೆ? ನಮ್ಮ ಅಜ್ಜನ ಕಾಲದಿಂದ ಪ್ರಾರಂಭ ಮಾಡಿದ್ದೇವೆ. ಕರೆಂಟ್ ಇರಲಿಲ್ಲ ಆವಾಗ, ನಿಮ್ಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಡೀಸೆಲ್ ಇಂಜಿನ್ ಕೂಡ ಇರಲಿಲ್ಲ. ಏತ ನೀರಾವರಿ ಮೂಲಕ ನಮ್ಮ ತಂದೆಯವರು ಬೇಸಾಯ ಸಾಗುವಳಿ ಮಾಡಿದ್ದು. ಆಮೇಲೆ ಡೀಸೆಲ್ ಇಂಜಿನ್ ಬಂದದ್ದು, ಆಮೇಲೆ ಕರೆಂಟ್ ಲೈನ್ ಬಂದದ್ದು. MRIP 1 ನಮ್ಮ ಪಂಪ್ ನಂಬರ ನೇತ್ರಾವತಿ ನದಿಗೆ ಪ್ರಾರಂಭದಲ್ಲಿ ಪಂಪ್ ಇಟ್ಟವರು ನಾವು. MRIP ನಂಬರ್ 1. ಅದರ ಮುಖಾಂತರ ಮುಂದೆ ಹೋಗಿ ಬಂದ ಮೇಲೆ ನಮ್ಮ ಮೇಲೆ ಸವಾರಿ. ನೀರು ತೆಗಿಬಾರ್ದು. ಅಲ್ಲಿ ಮೀಟಿಂಗ್ ಮಾಡಿ ಹೇಳ್ತಾರೆ, ಒಂದು ರೈತರಲ್ಲಿ ಒಂದು ಮನೆಯಲ್ಲಿ 5 ಜನ ಇದ್ದರೆ ಅವರಿಗೆ 300 ಲೀಟ್ರ್ ನೀರು ಒಂದು ದಿವಸಕ್ಕೆ. ನಮ್ಮ ನದಿ ಬದಿಯಲ್ಲಿ ಹೋಗುವಂಥ ನೀರನ್ನು ಇವರಲ್ಲಿ ಕೂತು ಲೆಕ್ಕಾಚಾರ ಮಾಡಿ ನಮ್ಮ ಮೇಲೆ ಸವಾರಿ. ನಾವು ಎದ್ದು ನಿಂತು ಕೇಳಿದ್ದೇವೆ, ಒಬ್ಬ ರೈತ ಹಳ್ಳಿಯಲ್ಲಿ ಬದುಕುವಾಗ ಆ ಒಂದು ಕುಟುಂಬ ಮಾತ್ರ 5 ಜನ ಮಾತ್ರ ಬದುಕ್ತಾ ಇರೋದಲ್ಲ. ಅವನೊಟ್ಟಿಗೆ ಸಾಕು ಪ್ರಾಣಿಗಳಿರ್ತವೆ, ಅವನ ಹತ್ರ ಸಾಕು ಪ್ರಾಣಿಗಳುಂಟು. ಒಂದು ದನಕ್ಕೆ 60 ಲೀಟ್ರ್ ನೀರು ಒಂದು ದಿವಸಕ್ಕೆ ಬೇಕು. ಹಾಗೆ 16 ದನ ಇದ್ದರೆ ಅದು ಲೀಟ್ರ್ ನೀರು ಎಷ್ಟಾಯಿತು? ನಾವು ಬದುಕಿದ್ರೆ ಸಾಕಾ? ನಮ್ಮೊಟ್ಟಿಗಿರುವಂತಹ, ನಮ್ಮನ್ನು ನಂಬಿದಂತಹ ನಮ್ಮ ಪ್ರಾಣಿಗಳು ನಮ್ಮೊಟ್ಟಿಗೆ ಬದುಕಬಾರ್ದಾ? ಈ ರೀತಿ ಹೇಳಿ ಅವರಿಗೆ ಆವತ್ತು ನಾವು ಬೆದರಿಕೆ ಹಾಕಿ, ನೀವು ತಾಕತ್ತಿದ್ರೆ ಇನ್ನೂ ಬಂದು ನಮ್ಮ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿ ಬಂದವರು. ಆಮೇಲೆ ಡಿಸ್ಕನೆಕ್ಟ್ ಮಾಡಲಿಕ್ಕೆ ನಾವು ಬಿಡಲಿಲ್ಲ ಅವರನ್ನು. ಯಾಕೆ ಕಾರಣದಲ್ಲಿ ಹೀಗೆ ಒಗ್ಗಟ್ಟಾದರೆ ಮಾತ್ರ ಅದು ನಿಮಗೆ ಕೂಡ ಸಾಧ್ಯ ಆಗ್ತದೆ. ಆ ಒಗ್ಗಟ್ಟು ಯಾವಾಗ ನೀವು ಎಲ್ಲಿ ತನಕ ಆಗುವುದಿಲ್ಲ ಅಲ್ಲಿ ತನಕ ನಿಮಗೆ ಈ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಾವು ಹೋರಾಟ ಮಾಡಿ ಸಮಿತಿ ಮಾಡಿ ವಾಟರ್ ಸ್ಟಾರ್ಟರ್ ಹಾಕಬಾರ್ದು. ಪಂಪಿಗೆ ವಾಟರ್ ಸ್ಟಾರ್ಟರ್ ಹಾಕಬಾರ್ದು. ಈಗ ಕರೆಂಟ್ ಹೋದರೆ ಒಂದು ವಾಟರ್ ಸ್ಟಾರ್ಟರ್ ಸಿಗ್ತದೆ. ಕರೆಂಟ್ ಹೋದ ಕೂಡಲೇ ಅದು ಆಫ್ ಆಗ್ತದೆ, ಕರೆಂಟ್ ಬಂದರೆ ಆಟೋಮೆಟಿಕ್ ಅದು ಆನ್ ಆಗ್ತದೆ. ಅದನ್ನು ಕೂಡ ಹಾಕಬಾರ್ದು ಅಂತೇಳಿ ನಮ್ಮ ಈ ಸಮಿತಿ ಮುಖಾಂತರ ಮೆಸ್ಕಾಂ ಇಲಾಖೆಗೆ ಎಲ್ಲ ಒಂದು ಹೋರಾಟ ಮಾಡಿ ಅವರಿಗೆ ಬೆದರಿಕೆ ಹಾಕಿ, ನಮ್ಮಂದರೆ ರೈತರ ಮನೆ ಅಂಗಳದಲ್ಲಿ ಪಂಪ್ ಸೆಟ್ ಯಾರ್ದು ಇರುವುದಿಲ್ಲ. ರೈತರ ಭೂಮಿ ಒಂದು ಕಡೆ ಇರ್ತದೆ, ಅವನ ಪಂಪ್ ಒಂದು ಕಡೆ ಇರ್ತದೆ. ಇವರು ಈ ಮಧ್ಯರಾತ್ರಿ 2 ಗಂಟೆಗೆ ಕರೆಂಟ್ ಕೊಟ್ಟರೆ ಅದನ್ನು ರನ್ ಮಾಡಲಿಕ್ಕೆ ಯಾರು ಹೋಗಬೇಕು? ಹೇಗೆ ಹೋಗುವುದು? ಹೇಗೆ? ಮನೆಯಲ್ಲಿ ಇಬ್ಬರು ಇರ್ತಾರೆ. ಇದನ್ನು ಅಲ್ಲಿದ್ದು ನಾನೇ ಸೇರಿಸಿ 14 ಪಂಪ್ಗಳಿಗೆ ಮೆಸ್ಕಾಮಿನ ಅವರಿಗೆ ಹೇಳಿ, ನಾವು ನಾಳೆ ಸಾಯಂಕಾಲದೊಳಗೆ 14 ಪಂಪಿಗೆ ನಾವು ವಾಟರ್ ಸ್ಟಾರ್ಟರ್ ಹಾಕ್ತೇವೆ, ತಾಕತ್ತಿದ್ದರೆ ಬಂದು ನಮ್ಮ ಪಂಪನ್ನು ಮುಟ್ಟಿ ಅಂತ ಹೇಳಿ 14 ಪಂಪಿಗೆ ನಾನು ಒಬ್ಬನೇ ಹೋಗಿ ವಾಟರ್ ಸ್ಟಾರ್ಟರ್ ಹಾಕಿಸಿದ್ದೇನೆ. ಯಾಕೆ ಮುಟ್ಲಿಲ್ಲ? ಅದು ಹೋಯ್ತು ಬಿಡಿ. ಕಳೆದ ವರ್ಷ ಅಲ್ಲ, ಅದಕ್ಕಿಂತ ಹಿಂದಿನ ವರ್ಷ ಮಂಗಳೂರು ನಗರ ಪಾಲಿಕೆಯವರು ನೀರಿಲ್ಲ. 82ರಿಂದ ಪ್ರಾರಂಭ ಆಗಿದೆ. ಹೋರಾಟ ಮಾಡ್ತಾ ಬಂದಿದ್ದೇವೆ, ಕೋರ್ಟಿಗೆ ಹೋಗಿದ್ದೇವೆ. ಏನೆಲ್ಲ ಇದಕ್ಕೆ ಬೇಕಾದ ಎಷ್ಟೋ ಪ್ರಯತ್ನಗಳಾಗಿವೆ, ಏನೆಲ್ಲ ಮಾಡಿದ್ದೇವೆ. ನೀವು ನೋಡಿರ್ಬೋದು, ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ನೋಡಿರ್ಬೋದು. ಕಳಿಸಲ್ಲ ಬಂದು ಪಂಪನ್ನು ಡಿಸ್ಕನೆಕ್ಟ್. ಅದು ಎಲ್ಲಿ?
ನನ್ನ ಮತ್ತು ನನ್ನ ಅಣ್ಣನ 2 ಪಂಪನ್ನು ಬಿಟ್ಟು ಉಳಿದ ನಮ್ಮ ಬೈಲಲ್ಲಿರುವ ಕೆಳಗೆಲ್ಲ ಪಂಪನ್ನು ಡಿಸ್ಕನೆಕ್ಟ್ ಮಾಡ್ತಾ ಹೋದರು 4 ಜನ ಬಂದು. ಒಬ್ಬ ನಗರ ಪಾಲಿಕೆ ಅಧಿಕಾರಿಯೂ ಇದ್ದಾರೆ. ಇವರು ಡಿಸ್ಕನೆಕ್ಟ್ ಮಾಡ್ತಾ ಹೋದ ಹಾಗೆ ನನಗೆ ಕಾಲ್ ಬರಲಿಕ್ಕೆ ಶುರುವಾಯಿತು. ಡಿಸ್ಕನೆಕ್ಟ್ ಆತಂಡು ಇನ್ನು ಅಂಕಲ್ ಡಿಸ್ಕನೆಕ್ಟ್ ಆಂಡು ಹಂಚಿಬೋತೇರು ಅವಲ್ಲ ಆತಂಡು ನಮ್ಮ ಗ್ರಾಮ ತಲೆ ಇಂತಲೆ 26 ಪಂಪುಟ್ಟು ನಮ್ಮ ನದಿ ನಮ್ಮ ಪಂಪಿನಿಂದ ಕೆಳಗೆ ಎಲ್ಲ ನನ್ನ ಆತ್ಮೀಯರು, ಎಲ್ಲ ಫ್ರೆಂಡ್ಸ್ಗಳೇ, ಎಲ್ಲ ನಾವು ಒಟ್ಟಿಗೆ ಇರುವವರು. ಇವತ್ತಿಗೂ ಏನು ಸಮಸ್ಯೆ ಆದರೂ ನಾವು ಒಟ್ಟಿಗೆ ಇರುವವರು. ಇವತ್ತು ಕೂಡ ನಮಗೆ ಪಕ್ಷ, ನಮಗೆ ಜಾತಿ ಇಲ್ಲ. ಇವತ್ತು ಮಾತ್ರ ದಿನ ಬೆಳಗಾದರೆ ಜಾತಿ, ದಿನ ಬೆಳಗಾದರೆ ಪಕ್ಷ. ನಾವು ಒಟ್ಟಿಗೆ ಬದುಕಬೇಕು ಆ ಒಂದು ದಿವಸ ಹೇಳಿಲ್ಲ. ನಾನು ರಾತ್ರಿ ಫೋನ್ ಮಾಡಿ ಕೇಳಿದೆ, ಲೈನ್ ಮ್ಯಾನಿಗೆ ಕೇಳಿದೆ, ಅದು ದಾಯಿಗೆ 2 ಪಂಪನ್ನು ಬಿಡ್ತಾರೆ ದಿಕ್ಕಲು ಅಂಕಳೆಲ್ಲ ಕಡೆ ಯಾನು ಎಣ್ಣೆಲ್ಲ ಕಡೆ ತಾಕಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅವ್ರ ಅಡ್ಡೆಯನ್ನು ದೆಪ್ಪೊಡಿಸಿ ಬಂತೇರಿ ಜೇಯಿ. ಹಾಗಾದರೆ ನಾವು ಬದುಕಿದ್ರೆ ಸಾಕು, ಇನ್ನೊಬ್ಬನನ್ನು ಪಕ್ಕ ನಾವು ಬದುಕಬಾರ್ದು. ಮರು ದಿವಸ ನಾವು 10 ಜನ ಸೇರಿ ಹತ್ರ ಹೋದ್ದು. ಹೋಗಿ ಹೇಳಿದೆವು, ಏನು ಡಿಸ್ಕನೆಕ್ಟ್ ಮಾಡ್ತಂದೆಲ್ಲ ಮಾಡಿ, ಇಲ್ಲದೆ ನಾವು ಅದನ್ನು ರೀಕನೆಕ್ಷನ್ ಮಾಡ್ತೇವೆ. ಅಷ್ಟೊತ್ತಿಗೆಲ್ಲ ನಮಗೆ ನಗರ ಪಾಲಿಕೆ ಆದೇಶ ಅಲ್ಲ, ನಾವು ನಿಮ್ಮ ಕೈಯಿಂದ ಕರೆಂಟ್ ತಗೊಳ್ಳುವಾಗ ನಾವು ಮತ್ತು ನೀವು ಒಂದು ಒಪ್ಪಂದ ಮಾಡಿಕೊಂಡಿದ್ದೇವೆ. ಮೆಸ್ಕಾಂನವರು ಮತ್ತು ನಾವು ಬಳಕೆದಾರರು ಒಂದು ಒಪ್ಪಂದ ಮಾಡಿಕೊಂಡ ಪ್ರಕಾರ ಅವರಿಗೆ ನಮ್ಮ ಪಂಪಿನ ಡಿಸ್ಕನೆಕ್ಟ್ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅದಕ್ಕೆ ರೀಸನ್ ಇದೆ. ಇದರ ಒತ್ತಿದ ಮುಖಾಂತರ ಅವರು ಮಾಡಬೇಕು ಹೊರತು ನಗರ ಪಾಲಿಕೆಗೆ ನೀರಿಲ್ಲ, ಯೂನಿವರ್ಸಿಟಿಗೆ ನೀರಿಲ್ಲ ಅಂಥೇಳಿ ಇದರಲ್ಲಿ ಡಿಸ್ಕನೆಕ್ಟ್ ಮಾಡಲಿಕ್ಕೆ ಅವ್ರು ರೈಟೇ ಇಲ್ಲ. ಕೇಳಿದಾಗ ಅವರು ಈಗ ಚೀಟು ಬರ್ತಾ ಇದೆ. ನಾನು ಹೇಳಿದ್ದೇನೆ ಪ್ರಾರಂಭದಲ್ಲಿ ನನಗೆ ಒಂದು ಅರ್ಧ ಗಂಟೆ ಆದರೂ ಬೇಕಂತೇಳಿ. ನಾನು ಅಲ್ಲಿಂದ ಇಲ್ಲಿ ಬಂದು ನಿಮ್ಮ ಹೋರಾಟಕ್ಕೆ ನಾವು ಒಂದು ಬೆಂಬಲ ಕೊಡೋದು ಹೇಗಾದರೆ. ಹಾಗೆ ಅವರು ನಗರ ಪಾಲಿಕೆಯ ಇಂಜಿನಿಯರ್ಗೆ ಫೋನ್ ಮಾಡಿದರು. ಫೋನ್ ಮಾಡಿ ಹೇಳಿದರು, ಇಲ್ಲಿ ರೈತರು ಬಂದು ನನಗೆ ಮುತ್ತಿಗೆ ಹಾಕಿದ್ದಾರೆ ಅಂತೇಳಿ. ನೀವು ಸ್ಪೀಕರ್ ಹಾಕಿ ಅಂತ ಹೇಳಿದ ಅವರಿಗೆ. ಅವರು ಹೇಳಿದರು ಸ್ಪೀಕರ್ ಹಾಕಿದರು. ಇಲ್ಲ, ಅವರು ಗಡಿಬಿಡಿ ಮಾಡೋದು ಬೇಡ, ನಾವು ಅವ್ರಿಗೆ ನೀರು ಕೊಡ್ತೇವೆ ಅಂತ ಅವ್ರು ಹೇಳಿದ್ರು. ಕೇಳ್ತಾರೆ ನಮಗೆ ಫೋನ್ ಕೊಡಿ ಅಂತ ಹೇಳಿದೆ. ಫೋನ್ ಕೊಟ್ಟರು ನನಗೆ. ನಾನು ಹೇಳಿದೆ, ಸರ್ ನಿಮ್ಮ ಮನೆ ನೀರು ನಮ್ಗೆ ಕೊಡೋದು ಬೇಡ, ನಾವು ನೇತ್ರಾವತಿ ನದಿ ನೀರನ್ನು ಕೊಂಡೋಗ್ತಾ ಇದ್ದೇವೆ. ನಿಮ್ಮ ಅವಧಿ, ನಿಮ್ಮ ಇದು ಎಲ್ಲಿ ತನಕ, ಪರಗಿಪೇಟೆ ತನಕ ಮಾತ್ರ ನಿಮಗೆ ನಿಮ್ಮ ವ್ಯಾಪ್ತಿ, ಅದು ದಾಟಿ ನೀವು ಮುಂದೆ ಬರಬಾರ್ದು. ಇನ್ನೂ ನೀವು ಬಂದರೆ ನಾವು ಈಗ ರೀಕನೆಕ್ಷನ್ ಮಾಡಿಕೊಳ್ತೇವೆ, ಇನ್ನು ನೀವು ಬಂದರೆ ನಿಮಗೆ ಎಚ್ಚರಿಕೆ. ಆಮೇಲೆ ಅವರು ಕೂಡ ಬರಲಿಲ್ಲ. ಇದು ಯಾಕೆ ಹೇಳ್ತೇನೆ, ಈಗ ಇಲ್ಲಿ ತುಂಬ ಸಂಘಟನೆಯವರಿದ್ದಾರೆ. ನಾನು ಕೇಳಿದೆ, ಈಗ ಪ್ರಾಸ್ತಾವಿಕದಲ್ಲಿ ಕೇಳಿದೆ, ನೀವು ಕೂಡ ಹಾಗೆ ನಿಮಗೆ ನೀವು ಕೂಡ ಅನ್ಯಾಯ ಬರ್ತದೆ, ಅನ್ಯಾಯ ಮಾಡ್ತಾರೆ, ಅನ್ಯಾಯವನ್ನು ಕೆಲವು ನೀವು ಎದುರಿಸಬೇಕು. ಆದರೆ ಜಾತಿ, ಅದರಲ್ಲಿ ಪಕ್ಷ, ಇದನ್ನೆಲ್ಲ ನೋಡಿಕೊಂಡು ಹೋದರೆ ನಿಮಗೆ ಇಲ್ಲಿ ಬದುಕಲಿಕ್ಕೆ ಬಹಳ ಕಷ್ಟ ಇದೆ, ತುಂಬ ಕಷ್ಟ ಇದೆ. ನಾವು ಎಷ್ಟೋ ಕಷ್ಟವನ್ನು ಎದುರಿಸ್ಕೊಂಡು ಬಂದವರು, ನಾವು ಎಷ್ಟೋ ಕಷ್ಟ ಎದುರಿಸಿದ್ದೀವಿ ನಾವು. ಇವತ್ತಿಗೂ ಕೂಡ 400 kV ಕರೆಂಟ್ ಬರ್ತಾ ಇದೆ ಉಡುಪಿಯಿಂದ ಕಾಸರಗೋಡಿಗೆ. ಎಷ್ಟು ಆದಾನಿಯವರದ್ದು. ಇಲ್ಲಿ ಒಂದೇ ಒಂದು 4-5 ಕಡೆಯಲ್ಲಿ ಪ್ರತಿಭಟನೆ ಆಯ್ತು ಈ ವರ್ಷ. ಎಲ್ಲ ನಮ್ಮದೇ, ನಾವು ಯಾರನ್ನೆಲ್ಲ ವೋಟ್ ಹಾಕಿ ಕಳಿಸಿದ್ದೇವೋ ಅವರನ್ನೆಲ್ಲ ಹೋಗಿ ಮನೆಗೆ ಹೋಗಿ ಭೇಟಿ ಮಾಡಿ ಅವರ ಅನುಮತಿ ಪಡೆದು ಇನ್ವಿಟೇಷನ್ ಮಾಡಿ ಜನ ಸೇರಿಸಿ ಬರುವಾಗ ಒಂದೇ ಒಂದು ಜನ ನಮ್ಮನ್ನು ಕೇಳುವವರಿಲ್ಲ. ಇದು ರೈತರ ಒಂದು ದುರಂತ. ಎಲ್ಲ ಅಲ್ಲಿಂದ ಇಲ್ಲಿ ತನಕ ಯಾರು ಮಾತಾಡ್ತಾ ಬಗ್ಗೆ ಅವನಿಗೆ ಒಂದು ಬೆದರಿಕೆ, ಇಲ್ಲದಿದ್ದರೆ ಸೂಟ್ ಕೇಸ್, ಒಂದು ಬೆದರಿಕೆ ಇಲ್ಲದಿದ್ದರೆ ಸೂಟ್ ಕೇಸ್. ಇದರ ಮುಖಾಂತರ ತಡೆದು ಇವತ್ತು ಯಾರು ಕೂಡ ಕೇಳುವವರಿಲ್ಲ. ಈ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ನೀವು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನೋಡ್ತೀವಿ, ಎಲ್ಲ ಸರ್ಕಾರದ ಎಲ್ಲ ವ್ಯವಸ್ಥೆಗಳು ಕೂಡ ರೈತರಿಗೆ ಅಂತೇಳಿ. ರೈತನಿಗೆ ತಲೆ ಬಿಸಿ ಮುಗಿಲಿಕ್ಕಿಲ್ಲ. ಕಳೆದ ವರ್ಷ ಫಸಲು ಕಡಿಮೆ ಆಗಿ ಹೋಯಿತು, ಈ ಸಲ ಫಸಲಿದ್ದು ಕೊಳೆ ರೋಗದಲ್ಲಿ ಹೋಯಿತು. ಕೂಲಿ ಕಾರ್ಮಿಕರ ಸಮಸ್ಯೆ, ಯಾವಾಗಾದರೂ ರಾತ್ರಿ ಮನೆಗೆ ನಿದ್ದೆ ಬರ್ತಾ ಇಲ್ಲ. ಆದರೆ ಎಡೆಯಲ್ಲಿ ಇಷ್ಟೆಲ್ಲ ಕಷ್ಟಗಳನ್ನು ನಾವು ಸಹಿಸಿ ಇದನ್ನು ಹೋರಾಟ ಮಾಡಿ ಒಂದು ಈ ಹಂತಕ್ಕೆ ಬಂದ ಕಾರಣ ನಾವೊಂದು ಈಗ ನಮಗೆ ರೈತ ಮೆಸ್ಕಾಂನವ್ರದ್ದಾಗಲಿ ಯಾವುದೇ ಇಲಾಖೆಯವರದು ನಮ್ಮ ರೈತರ ಹತ್ತಿರ ಬಾರದ ಹಾಗೆ ನಾವು ಇವತ್ತು ಎಚ್ಚೆತ್ತುಕೊಂಡು ಅವರನ್ನು ನಾವು ಬಗ್ಗಿಸುವಂಥ ವ್ಯವಸ್ಥೆಗೆ ನಾವು ಇವತ್ತು ಬಂದಿದ್ದೇವೆ. ಆದ ಕಾರಣ ನೀವು ದುಡಿಯುವವರು ಎಲ್ಲರೂ ಒಗ್ಗಟ್ಟರಾಗಿ ನ್ಯಾಯಯುತವಾಗಿ, ನಿಮ್ಮದು ಯಾವುದೇ ಬೇಡಿಕೆ ಸರ್ಕಾರದ ಮುಂದೆ ಇರಲಿ, ನ್ಯಾಯಯುತವಾಗಿ ಆಗಿರಬೇಕು. ಅನ್ಯಾಯವಾಗಿ ಯಾರು ಇದ್ದು ಅನ್ಯಾಯ ಆಗದ ಹಾಗೆ ನ್ಯಾಯಯುತವಾಗಿ ಮಾಡಿ ಎಲ್ಲರೂ ಒಟ್ಟು ಸೇರಿ
ನಿಮಗೆ ಏನು ದುಡಿಯುವ ಕೈಗಳಿಗೆ ನ್ಯಾಯ, ಆ ನ್ಯಾಯವನ್ನು ಸಿಗುವಲ್ಲಿ ತನಕ ಎಲ್ಲರೂ ಕೂಡ ಒಟ್ಟು ಸಂಘಟಿತರಾಗಿ ಹೋರಾಟ ಮಾಡಿ ಎಂದು ಹೇಳುತ್ತಾ ನನ್ನನ್ನು ನನ್ನ ಆತ್ಮೀಯರು ಕರ್ಕೊಂಡು ಬಂದು ಒಂದೆರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶುಭಕ್ಕೆ ಇದನ್ನ ತುಂಬುವುದಿಲ್ಲ ಕೃತಜ್ಞತೆಗಳ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮ 6 ಗಂಟೆಗೆ ಮುಗಿಬೇಕು. ಬಂದ ಎಲ್ಲ ಅತಿಥಿಗಳು ನಮ್ಮೊಂದಿಗೆ ಭಾಷಣಕ್ಕಾಗಿ 5 ನಿಮಿಷದ ಮಾತ್ರ ಸಮಯ ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ SDQ ಇವರ ಮಂಗಳೂರು ಜಿಲ್ಲಾ ಅಧ್ಯಕ್ಷರ ರಹಮಾನ್ ಗೋಲಿಯಾರ್ ಇವರನ್ನ ಒಂದೆಡೆ ಮಾತುಗಾಗಿ ಕೊಡುವಂಬಲ್ಲಿ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ವಿವಿಧ ಸಂಘಟನೆಗಳ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಅಲಂಕರಿಸಿದಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ರಾಜ್ಯ ಸಮಿತಿ ಸದಸ್ಯರಾದಂತಹ ಹಮೀದ್ ಸಾಲ್ಮರ್ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕಾರ್ಮಿಕ ಮುಖಂಡರೇ, ಪತ್ರಕರ್ತರೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಕೂಡ ಶುಭ ಸಂಜೆಯ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಅಂದರೆ ಕೇವಲ ಒಂದು ಹೆಸರು ಮಾತ್ರ ಅಲ್ಲ, ಅದೊಂದು ಹೋರಾಟದ ಶಕ್ತಿಯಾಗಿದೆ. ಅದು ಕಾರ್ಮಿಕರ ಪರವಾಗಿ, ಅವರ ಹಕ್ಕುಗಳಿಗಾಗಿ, ಅವರ ಸ್ವಾತಂತ್ರ್ಯಕ್ಕಾಗಿ, ಅವರ ಶ್ರೇಯಾಭಿವೃದ್ಧಿಗಾಗಿ ನಿರಂತರವಾಗಿ ಈ ರಾಜ್ಯದಲ್ಲಿ ಕಾನೂನುಬದ್ಧವಾಗಿ ಹೋರಾಟಗಳನ್ನು ಮಾಡುತ್ತಾ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ಒಂದು ಸಂಘಟನೆಯಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್. ಈ ರಾಜ್ಯದ 21 ಜಿಲ್ಲೆಗಳಲ್ಲಿ ಅಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಾ ಇವತ್ತು ಆಂತರಿಕವಾಗಿ ಅದರ ಚುನಾವಣೆ ಇವತ್ತು ನಡೀತಾ ಇದೆ. ವಿವಿಧ ಜಿಲ್ಲೆಗಳಲ್ಲಿ ಇವತ್ತು ಪದಗ್ರಹಣ ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಪುತ್ತೂರಿನಲ್ಲಿ ಕೂಡ ಈ ಒಂದು ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ಆತ್ಮೀಯರೇ, ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ. ಇದರ ಅಧೀನದಲ್ಲಿ ಹಲವಾರು ಯೂನಿಯನ್ಗಳು ಕೂಡ ಸೇರಿಕೊಂಡಿದೆ. ಬೀಡಿ ಕಾರ್ಮಿಕರ ಪರವಾಗಿ, ಹೊರೆ ಕಾರ್ಮಿಕರ ಪರವಾಗಿ, ಕಟ್ಟಡ ಕಾರ್ಮಿಕರ ಪರವಾಗಿ, ಆಟೋ ಚಾಲಕರ ಪರವಾಗಿ, ಟೆಂಪೋ ಚಾಲಕರ ಪರವಾಗಿ, ವಿವಿಧ ವಾಹನ ಚಾಲಕರ ಪರವಾಗಿ, ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರ ಪರವಾಗಿ, ಅದೇ ರೀತಿ ಯಜಮಾನರ ಅಡಿಯಲ್ಲಿ ದಿನಗೂಲಿಗಾಗಿ ದುಡಿಯುವಂತಹ ಕಾರ್ಮಿಕರ ಪರವಾಗಿ ಅದು ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದೆ. ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ನಾವು ತೆಗೆದು ನೋಡುವುದಾದರೆ ಕಾರ್ಮಿಕರ ಸಮಸ್ಯೆಗಳು ದಿನದಿನನೇ ಜಾಸ್ತಿ ಆಗ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಮಿಕರು ತನ್ನ ಸಮಸ್ಯೆಗಳನ್ನು ಇವತ್ತು ಬಹಿರಂಗವಾಗಿ ನಮ್ಮ ರಾಜ್ಯದ ಸರ್ಕಾರದ ಮುಂದೆ ಅವರು ಇಡ್ತಾ ಇದ್ದಾರೆ. ಅದರಲ್ಲಿ ನಾವು ನೋಡುವುದಾದರೆ ಕೆಲವೊಂದು ಕಂಪನಿಗಳ, ಕೈಗಾರಿಕಾ ಕಂಪನಿಗಳ ಅಡಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಸಮಸ್ಯೆಗಳು ಅದು ಉದ್ಭವಗೊಳ್ಳುತ್ತಾ ಇದೆ. ನಾವು ಯಾವತ್ತಿಗೂ ಕೂಡ ಕಾರ್ಮಿಕರನ್ನು ಕೀಳಾಗಿ ನಾವು ನೋಡಬಾರದು. ಕಾರ್ಮಿಕರು ಈ ದೇಶದ ಬೆನ್ನೆಲುಬು ಎಂಬುದನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕು. ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಬಲಿಷ್ಠಗೊಳ್ಳಬೇಕಾದರೆ ಆ ದೇಶದ ಕಾರ್ಮಿಕರ ಬೆವರಹಣಿ, ಅದೇ ರೀತಿ ಅವರ ಪರಿಶ್ರಮ ಅತಿ ಮುಖ್ಯ ಎಂಬುದನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕು. ಇವತ್ತು
ನಮ್ಮ ದೇಶದಲ್ಲಿ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ಕಾರ್ಮಿಕರನ್ನು ಒಂದು ಕೀಲಾಗಿ ನೋಡುವಂತಹ ಒಂದು ವ್ಯವಸ್ಥೆ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ. ಅಂದ್ರೆ ಅವರು ದುಡಿಯುವಂತಹ ಸಂಸ್ಥೆಗಳಲ್ಲಿ ಅವರು ತಮ್ಮ ಹಕ್ಕುಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಅವರಿಗೆ ಬೆದರಿಕೆಗಳನ್ನು ಹಾಕುವಂಥದ್ದು, ಅವರನ್ನು ಕೆಲಸದಿಂದ ವಜಾಗೊಳಿಸುವಂಥದ್ದು, ಇದೆಲ್ಲವೂ ಕೂಡ ನಿರಂತರವಾಗಿ ಕಾಣ್ತಾ ಇದೆ. ಸರಿಯಾಗಿ ವೇತನವನ್ನು ಕೊಡದೆ ನಿಗದಿತ ಸಮಯದಲ್ಲಿ ಅವರನ್ನು ಆ ಸಮಯಕ್ಕೆ ಸರಿಯಾಗಿ ಅವರನ್ನು ಮನೆಗೆ ಕಳಿಸುವಂಥದ್ದು ಕೂಡ ಮಾಡುವುದಿಲ್ಲ. ನಿಗದಿತ ಸಮಯಕ್ಕಿಂತ ಜಾಸ್ತಿಯಾಗಿ ಅವರನ್ನು ದುಡಿಸುವಂಥದ್ದು, ಅದಕ್ಕೆ ಹೆಚ್ಚಳವಾಗಿ ಸಂಬಳ ಕೊಡದೆ ವೇತನ ಕೊಡದೆ ಸತಾಯಿಸುವಂಥದ್ದು, ಇದು ಕೂಡ ನಮ್ಮ ಮುಂದೆ ಕಾಣ್ತಾ ಇದೆ. ಇದನ್ನೆಲ್ಲ ನೋಡಿಕೊಂಡು ಯಾರು ಬೇಕಾದರೂ ಸುಮ್ಮನಿರಬಹುದು, ಆದರೆ ದುಡಿಯುವ ಕೈಗಳಿಗೆ ನ್ಯಾಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಖಂಡಿತವಾಗಿಯೂ ಸುಮ್ಮನಿರುವುದಿಲ್ಲ. ನಾವು ಅದರ ವಿರುದ್ಧ ಹೋರಾಟಗಳನ್ನು ಮಾಡುತ್ತೇವೆ. ಇಲ್ಲಿನ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ನ್ಯಾಯಯುತವಾದ ಹಕ್ಕನ್ನು, ಸ್ವಾತಂತ್ರ್ಯವನ್ನು, ಅವರಿಗೆ ಸ್ವಾಭಿಮಾನದ ಬದುಕನ್ನು ಖಂಡಿತವಾಗಿಯೂ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ನೀಡುತ್ತದೆ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ಹೆಚ್ಚಾಗಿ ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ಸಮಯದ ಅಭಾವವಿದೆ. ಅದೇ ರೀತಿ ಇತರ ಹೋರಾಟಗಾರರು, ಕಾರ್ಮಿಕ ಮುಖಂಡರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ಮಾತಾಡಲಿಕ್ಕೆ ಇದೆ. ಆತ್ಮೀಯರೇ, ಕೊನೆಯದಾಗಿ ನಿಮ್ಮ ಮುಂದೆ ಹೇಳಲಿಕ್ಕಂಥದ್ದು, ಇತ್ತೀಚೆಗೆ ಉಡುಪಿಯಲ್ಲಿ ಒಂದು ಘಟನೆ ನಡೆಯಿತು. ಅದೇನಂತ ಹೇಳಿದ್ರೆ, ಒಂದು ಕೈಗಾರಿಕಾ ಸಂಸ್ಥೆಯಲ್ಲಿ ದುಡಿಯುವಂತಹ ಒಬ್ಬ ಕಾರ್ಮಿಕ ತಡವಾಗಿ ಬಂದ ಒಂದು ಕಾರಣಕ್ಕಾಗಿ ಆ ಕೈಗಾರಿಕಾ ಕಂಪನಿಯ ಮಾಲಕ ಆ ಕಾರ್ಮಿಕನನ್ನು ಒಂಟಿ ಕಾಲಲ್ಲಿ ನಿಲ್ಲಿಸಿದಂತಹ ಒಂದು ಘಟನೆ ಆಗಿರುತ್ತದೆ. ನಮ್ಮ ಜಿಲ್ಲೆಯ ಪಕ್ಕದ ಉಡುಪಿಯಲ್ಲಿ ನಡೆದಂಥದ್ದು. ಇತ್ತೀಚಿನ ದಿನಗಳಲ್ಲಿ ಅದು ಇತ್ತೀಚೆಗೆ ನಡೆದಂತಹ ಒಂದು ಘಟನೆಯಾಗಿದೆ. ಆ ಸಂದರ್ಭದಲ್ಲಿ ಆ ಕಾರ್ಮಿಕ ಸಾರ್ವಜನಿಕವಾಗಿ ತನ್ನ ಹಲಲನ್ನು ಹೇಳಿಕೊಂಡಂತಹ ಸಂದರ್ಭದಲ್ಲಿ ನಾವು ಅದನ್ನು ನೋಡಿ ಸುಮ್ಮನಿರಲಿಲ್ಲ. ನಾವು ಕೂಡಲೇ ಏನ್ ಮಾಡಿದೆ ಅಂತ ಹೇಳಿದ್ರೆ, ಉಡುಪಿ ಎಸ್ಪಿಗೆ ಟ್ವಿಟ್ಟರ್ ಮೂಲಕ, ಎಕ್ಸ್ ಖಾತೆಯ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದೆವು. ಉಡುಪಿಯ ಭಾಗದಲ್ಲಿ ಒಬ್ಬ ಕಾರ್ಮಿಕನಿಗೆ ಈ ರೀತಿಯ ಒಂದು ಘಟನೆ ನಡೆದಿದೆ, ತಾವುಗಳು ಕೂಡಲೇ ಆ ಮಾಲಕನ ಮೇಲೆ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ತಕ್ಷಣ ಸ್ಪಂದಿಸಿದಂತಹ ಉಡುಪಿ ಎಸ್ಪಿ ಅವರು ನಮ್ಮ ಆ ಒಂದು ಟ್ವೀಟ್ಗೆ ಕೂಡಲೇ ಸ್ಪಂದಿಸಿದ್ದಾರೆ. ಕೂಡಲೇ ಅವರು ರೀಟ್ವೀಟ್ ಮಾಡಿ ಹೇಳಿದ್ರು, ಆ ಕಾರ್ಮಿಕನಿಗೆ ಒಂಟಿ ಕಾಲಲ್ಲಿ ನಿಲ್ಲಿಸಿದಂತಹ ಕಾರ್ಮಿಕನ ಮಾಲಕನಿಗೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದೇವೆಂದು ನಮಗೆ ಅವರು ತಕ್ಷಣ ಅವರೇನ್ ಮಾಡಿದ್ದಾರೆ, ನಮಗೆ ಸ್ಪಂದಿಸಿದ್ದು ಕೂಡ ಈ ಜಿಲ್ಲೆಯಲ್ಲಿ ನಡೆದದ್ದು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ನಾವು ಅರ್ಥ ಮಾಡಿಕೊಳ್ಬೇಕು, ಕಾರ್ಮಿಕರೆಂದ್ರೆ ಅವರನ್ನು ಕೀಳಾಗಿ ನೋಡುವಂತಹ ಅವರ ವರ್ಗ ಅಲ್ಲ. ಅವರಿಗೂ ಕೂಡ ಸ್ವಾಭಿಮಾನ ಇದೆ, ಅವರಿಗೆ ಕೂಡ ಕೇಳುವವರು ಇದ್ದಾರೆ ಎಂಬುದನ್ನು ಇಲ್ಲಿನ ಪ್ರಭುತ್ವ ಅರಿತುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಆಟೋ ಚಾಲಕರ ಪರವಾಗಿ. ಆಟೋ ಚಾಲಕರವರು ಕೂಡ ಅವರನ್ನು ಕೂಡ ಒಂದು ಕೀಳಾಗಿ ನೋಡುವಂತಹ ವ್ಯವಸ್ಥೆ ನಮ್ಮ ಮುಂದೆ ಕಾಣ್ತಾ ಇದೆ. ಆದರೆ ನಾವು ಈ ಸಮಾಜದ ಮುಂದೆ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಆಟೋ ಚಾಲಕರೆಂದರೆ ಅವರು ಜೀವವನ್ನು ಉಳಿಸುವಂತಹ ಒಂದು ವರ್ಗವಾಗಿರುತ್ತದೆ. ಅವರು ಯಾವ ಸಂದರ್ಭದಲ್ಲೂ ಕೂಡ ರಾತ್ರಿ ಹಗಲನ್ನು ಕೂಡ ನೋಡದೆ ನಮ್ಮ ಎಲ್ಲ ಸಮುದಾಯಕ್ಕೂ ಸಮಾಜಕ್ಕೂ ಬಹಳ ಹತ್ತಿರದಲ್ಲಿ ಸಿಗುವಂತಹ ಒಂದು ವರ್ಗವಾಗಿರುತ್ತದೆ ಆಟೋ ಚಾಲಕರು.
ಅದು ಮಾತ್ರವಲ್ಲ, ಒಂದು ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ನ ಮನೆ ಅಂಗಳದಲ್ಲಿ ಕೋಟಿ ಬೆಲೆ ಬಾಳುವ ಗಾಡಿಗಳಿದ್ದವು. ಆದರೆ ಆ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ನ ಜೀವ ಉಳಿಸಲು ಸಿಕ್ಕಿದಂತಹ ಒಂದು ವರ್ಗವಾಗಿರುತ್ತದೆ ಒಬ್ಬ ಬಡ ಆಟೋ ಚಾಲಕ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದುದರಿಂದ ನಿಮ್ಮೆಲ್ಲರಲ್ಲಿ ಹೇಳುವಂಥದ್ದು, ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಖಂಡಿತವಾಗಿಯೂ ಇಲ್ಲಿರುವಂತಹ ಎಲ್ಲ ಕಾರ್ಮಿಕ ವರ್ಗದವರ ಪರವಾಗಿ ರಾತ್ರಿ ಹಗಲನ್ನು ನೋಡದೆ ನಿರಂತರವಾಗಿ ಕೆಲಸಗಳನ್ನು ಮಾಡುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಮಾತಿಗೆ ನಾನು ವಿರಾಮ ಆಗ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ STTU. ತುಂಬ ಹೃದಯದ ಕೃತಜ್ಞತೆಗಳು ಇವರಿಗೆ. ಒಂದೆರಡು ಮಾತಿಗೆ ಶುಭ ಹಾರೈಕೆಯ ಮಾತುಗಾಗಿ ಹರೀಶ್ ಕುಮಾರ್ ತಿಂಕಿಲ ಇವರನ್ನ ಶುಭ ಹಾರೈಕೆಗೆ ಮಾತುವಾಗಿ ಕೋಡಿಂಬಳಿ ಆಹ್ವಾನಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ನೂತನ ಪದಗ್ರಹಣ ಕಾರ್ಯಕ್ರಮ. ಇದರ ಇಂದಿನ ಅಧ್ಯಕ್ಷರು ಗೌರವಾನ್ವಿತ ಸಾಲ್ಮರ ಅಬ್ದುಲ್ ಹಮೀದ್ ಅವರೇ ಹಾಗೂ ಈ ಸಮಾರಂಭದ ಮುಖ್ಯ ಅತಿಥಿಗಳ ಗೌರವಾನ್ವಿತ ಎಲ್ಲ ಅತಿಥಿಗಳನ್ನು ವಂದಿಸುತ್ತಾ, ಹಾಗೂ ಜೊತೆಗೆ ಈ ಸಭೆಯಲ್ಲಿ ಆಸೀನರಾದಂತಹ ಎಲ್ಲ ನನ್ನ ಸಹೋದರ ಹಾಗೂ ಸಹೋದ್ಯೋಗಿ ಬಂಧುಗಳೇ, ನನ್ನ ಇಂದು ಮುಖ್ಯ ಅತಿಥಿಯನ್ನಾಗಿ ನಮ್ಮ ಅಬ್ದುಲ್ ಹಮೀದ್ ಅವರು ಕರೆದಿದ್ದರು. ನಮಗೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಸ್ನೇಹ ಸಂಗಮದಲ್ಲಿ ನಾನು ಓರ್ವ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಸಲ ಆಯ್ಕೆಯಾಗಿದ್ದೇನೆ. ಇದು ಈ ಸ್ನೇಹ ಸಂಗಮಕ್ಕೆ ಚಿರಋಣಿಯಾಗಿದ್ದೇನೆ. ಹಾಗೆ ನನ್ನ ವೃತ್ತಿ ಜೀವನ ಆಟೋ ಚಾಲಕನಾಗಿ ಇದ್ದೇನೆ. ಬಹಳ ಖುಷಿಯನ್ನು ಕೊಡುವಂತಹ ಈ ಆಟೋ ಚಾಲಕ ವರ್ಗ. ನಿಜವಾಗಲೂ ಇಲ್ಲಿ ಈ ಆಟೋ ಚಾಲಕ ಅಂತ ಹೇಳೋ ತೀರಾ ಎಲ್ಲರೂ ಎನಿಸಿರ್ಬೋದು. ಆಟೋ ಚಾಲಕ ಅಂದರೆ ತೀರಾ ಬಡ ಇದು ಕುಟುಂಬದಿಂದ ಬಂದಂತಹ ವರ್ಗದವರ ಕಾರ್ಮಿಕ ಅಂತ ಎನಿಸ್ಕೊಳ್ಬೋದು. ಆದರೆ ನಿಜವಾಗಲೂ ಆಟೋ ಚಾಲಕರು ಒಂದು ಎರಡನೆಯ ವೈದ್ಯರಿದ್ದಂತೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ವೈದ್ಯರಿಗೆ ಎಲ್ಲ ಜನರ ಅನಾರೋಗ್ಯದ ಬಗ್ಗೆ ಗೊತ್ತಿರ್ಬೋದು, ಆದರೆ ಹೆಚ್ಚು ಸರ್ವಿಸ್ ಆದಂತಹ ನಮ್ಮ ಇಲ್ಲೇ ಇದ್ದಾರೆ. ಒಬ್ಬರು ಅಬ್ದುಲ್ ಖಾದರ್ ಇದ್ದಾರೆ, ಇನ್ನೊಬ್ಬರು ಜಬ್ಬರ್ ಇದ್ದಾರೆ. ಅವರಿಗೆ ನಮ್ಮ ಈ ಇಲ್ಲಿನ ಎಲ್ಲ ಜನತೆಯ ಎಲ್ಲ ಜನತೆಯ ನಾಡಗಳು ಕೂಡ ಅವರಿಗೆ ಅರಿವಿರುತ್ತದೆ. ಎಲ್ಲಿ ಯಾರು ಇದ್ದಾರೆ, ಎಲ್ಲಿ ಯಾವುದರ ಬಗ್ಗೆ, ಎಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ, ಎಲ್ಲ ಜನರ ಪರಿಚಯ ಅವರಿಗಿದೆ. ಆದ್ದರಿಂದ ಇದೊಂದು ಬಹಳ ಹೆಮ್ಮೆಯ ವಿಷಯ. ಇನ್ನು ಹೇಳಬೇಕಂತಂದರೆ ಈ ಸಂಘಟನೆಯ ವಿಷಯ, ನಿಜವಾಗಲೂ ನಾವು ಅಸಂಘಟಿತ ಕಾರ್ಮಿಕರಾಗಿದ್ದೇವೆ. ಈ ಸಂಘಟನೆಯ ಬಹಳ ಮುಖ್ಯವಾದದ್ದು. ಮೊದಲಾಗಿ ನಾನು ಈ ಆಟೋ ಫೀಲ್ಡಿಗೆ ಬರುವಾಗ ಆಲೋಚನೆ ಮಾಡಿದೆ, ಯಾವ ಸಂಘಟನೆಯಲ್ಲಿ ಇದ್ದರೆ ಏನು ಕೆಲಸಗಳು ಮಾಡ್ಬೋದು ಅಂತ. ನನಗೆ ಬಹಳ ಚೆಂದ ಕಂಡಿದ್ದು ಒಂದು ಸ್ನೇಹ ಸಂಗಮ. ಪ್ರತಿಯೊಂದು ಕಾರ್ಯದಲ್ಲೂ ಅವರು ಸ್ಪಂದಿಸುವ ರೀತಿ ಬಹಳ ಚೆನ್ನಾಗಿತ್ತು. ಆದುದರಿಂದ ನಾನು ಅದನ್ನು ಆಯ್ಕೆ ಮಾಡಿದೆ. ಹಾಗೆಯೇ ಈಗ 5 ನಿಮಿಷದ ಟೈಮ್ ಕೊಟ್ಟಿದ್ದಾರೆ. ಹಾಗೆ ನಾನು ಬೇರೆ ಏನು ಹೆಚ್ಚೇನು ಮಾತಾಡೋದಿಲ್ಲ. ಆದರೆ ಸಂಘಟನೆಯ ಧ್ಯೇಯ ಉದ್ದೇಶಗಳ ಬಗ್ಗೆ ಈಗಾಗಲೇ ನಮಗೆ ಸಂಘಟನಾಕಾರರು ಹೇಳಿದ್ದಾರೆ. ಹಾಗೆ ನನಗೆ ತಿಳಿದಂತೆ ಈ ಡೆಮೊಕ್ರೆಟಿಕ್ ಪಕ್ಷ 2009ರಲ್ಲಿ 21 ಜೂನ್ ನಮ್ಮ ಕೇರಳದ ಎರಬಕ್ಕಲ್ ಅಬೂಬಕರ್ ಎಂಬವರು ಸ್ಥಾಪನೆ ಮಾಡಿದರೆ ಕಾಣುತ್ತೆ. ಹಾಗೆ ಇಲ್ಲಿ ಒಂದು ಮಾತನ್ನು ಹೇಳ್ತೇನೆ, ಸಮಾಜ ಸೇವೆ ಮಾಡಲು ನಮಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿರೋದು ಆಟೋ ಡ್ರೈವರ್ ಅಂತ ನಾನು ಅನಿಸ್ಕೊಂಡಿದ್ದೇನೆ. ಯಾಕೆಂದರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ನಾನು ಅನಾರೋಗ್ಯದವರ ಬಗ್ಗೆ ಅಥವಾ ತೀರಾ ಬಡ ವರ್ಗದಿಂದ ಬಂದವರ ಬಗ್ಗೆ ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಅಂತೇಳಿ ನಾನು ಈ ಸಲದ ಕಾರ್ಯದಲ್ಲಿ ಯೋಜನೆಯನ್ನು ತಂದಿದ್ದೇನೆ. ಅದಕ್ಕಾಗಿ
ಯಾಕೆಂದರೆ ನಮಗೆ ಯಾವುದೇ ಉಳಿತಾಯ ಇಲ್ಲ, ಸಂಘಟನೆಯಲ್ಲೂ ಇಲ್ಲ. ಆದ್ದರಿಂದ ಆಟೋ ಡ್ರೈವರ್ಗಳೇ ನಾವೇ ಸಂಗ್ರಹ ಮಾಡಿ ಎಲ್ಲಿ ಅನಾರೋಗ್ಯದಲ್ಲಿ ಇದ್ದರೆ ಅವರಿಗೆ ಅವರ ಮನೆಗೆ ಹೋಗಿ ಅವರ ಯೋಗ ಸಮಾಚಾರವನ್ನು ಸ್ಪಂದಿಸಿ ಅವರಿಗೆ ನಮ್ಮಿಂದ ಆಗುವ ಏನು ಸಹಾಯಧನವನ್ನಿದೆ ಅದು ನಾವು ಕೊಡ್ತಾ ಬಂದಿದ್ದೇವೆ. ಹಾಗೆಯೇ ಇನ್ನೊಂದು, ಸಮಾಜವನ್ನು ಒಂದು ಒಳ್ಳೆಯ ರೀತಿಗೆ ಕೊಂಡೊಯ್ಯಬೇಕಾದರೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಕೇಳಿದ್ರಂತೆ ಒಬ್ಬರು. ಆವಾಗ ಒಬ್ಬ ಜ್ಞಾನಿ ಹೇಳಿದ ಒಂದು ಒಳ್ಳೆಯ ನೆನಪು ಮಾತು ಏನಂದರೆ, ಕಾಲನ್ನು ಎಳೆಯದೆ ಕೈಯನ್ನು ಎಳೆಯಬೇಕೆಂದು. ನಾವೀಗ ಕಾಲು ಎಳೆಯುವುದು ಅಂದರೆ ಏನು ಅಂತ ನಾವು ನೋಡ್ತಿದ್ದೇವೆ. ಒಂದು ಒಳ್ಳೆ ಕಬಡ್ಡಿ, ಪ್ರೋ ಕಬಡ್ಡಿಯಲ್ಲಿ ನೋಡಿದೆ ಕಾಲು ಎಳೀತಾರೆ. ಏನು ಅದು ಕಾಲು ಎಳೆಯೋದು? ಕಾಲು ಎಳೆಯುವುದು ಅಂತ ಹೇಳಿದರೆ ಅವನ ಮುಂದೆ ಹೋಗದಂತೆ ಎಳೆದು ಹಿಡಿಯುವಂಥ ತಡೆ. ಹಾಗೆ ಕೈಯನ್ನು ಎಳೆಯುವುದು ಅಂದರೆ ಎಲ್ಲರೂ ಸೇರಿ ಅವನನ್ನು ಮೇಲೆತ್ತುವ ಕಾರ್ಯ. ಹಾಗೆಯೇ ಇಂದು ಈ ಪದಗ್ರಹಣಗೊಂಡಂತಹ ಏನಿರೋದು ಡೆಮೊಕ್ರೆಟಿಕ್ ಪಕ್ಷ ಇರಲಿ, ಅಲ್ಲಿಯ ಪದಾಧಿಕಾರಿಗಳನ್ನು ನಡೆಸಿಕೊಂಡು ಹೋಗುವಂತಹ ಒಂದು ಉತ್ತಮ ಕಾರ್ಯಗಳಿಗೆ ಎಲ್ಲರೂ ಸ್ಪಂದಿಸುತ್ತಾ ಅವರ ಕೈಯನ್ನು ಹಿಡಿದು ಮೇಲೆತ್ತಿ ಒಳ್ಳೆಯ ಕಾರ್ಯಗಳಿಗೆ ನೀವು ಸ್ಪಂದಿಸಬೇಕು ಅಂತಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಈ 2 ಮುಖ್ಯ ಭಾಷಣಕ್ಕೆ ಧನ್ಯವಾದಗಳು. ಅವಕಾಶಕ್ಕಾಗಿ ಮಾತನಾಡಿಸುವ ಹಾರೈಕೆಯ ಮಾತುಗಳಾಡಿದಂತಹ ಹರೀಶ್ ಕುಮಾರ್ ತೆಂಕಿಲ ಪ್ರಧಾನ ಕಾರ್ಯದರ್ಶಿಗಳು, ಸ್ನೇಹ ಸಂಗಮ ಆಟೋ ಚಾಲಕ ಮಾಲಕ ಸಂಘ ಪುತ್ತೂರು ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಶುಭ ಹಾರೈಕೆಯ ಮಾತುಗಾಗಿ ಭಾರತ ಕಟ್ಟಡ ಕಾರ್ಮಿಕ ಸಂಘ ಅಧ್ಯಕ್ಷರಾದ ಮೊಹಮ್ಮದ್ ಅಶ್ರಫ್ ಬನ್ನವರು 1-2 ಮಾತುಗಾಗಿ ಕೋಡಿಂಬಲ್ಲಿ ಆಹ್ವಾನಿಸ್ತಾ ಇದ್ದೇನೆ. ಸೋಷಿಯಲ್ ಡೆಮೊಕ್ರಾಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ಪದಗ್ರಹಣ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿ ಆಗಿ ಆಹ್ವಾನಿಸಿದ್ದಕ್ಕೆ ಫಸ್ಟ್ ಆಫ್ ಆಲ್ ಅಮೀದ್ ಸಾಲ್ಮಾರ್ರವರಿಗೆ ಧನ್ಯವಾದಗಳು ಸರ್, ಹಾಗೂ ಇಲ್ಲಿ ಸೇರಿದ ಎಲ್ಲರಿಗೂ ಧನ್ಯವಾದಗಳು. ಏನಂತ ಹೇಳಿದ್ರೆ ನನಗೆ ಹುಷಾರಿಲ್ಲ, 1 ವಾರ ಆಯಿತು. ಹಾಗೆ ಅವರು ಕರೆದಕ್ಕೋಸ್ಕರ ನಾನು ಬಂದದ್ದು. ಈ ಆಟೋ ಚಾಲಕರು ಮತ್ತು ಕಟ್ಟಡ ಕಾರ್ಮಿಕರಿಗೆ ಅವಿನಾಭಾವ ಸಂಬಂಧ. ನಾನು ಫಸ್ಟಿಗೆ ಆಟೋ ರಿಕ್ಷಾದಲ್ಲೇ ಕೆಲಸಕ್ಕೆ ನಾವು ಹೋಗ್ತಿದ್ದದು. ಈಗ ನಮಗೆ ಬೈಕು ಅದು ಇದೆಲ್ಲ ಉಂಟು. ಆದ ಕಾರಣ ಅವರು ಕರೆದದಕ್ಕೆ ನಾನು ಬಂದೆ. ನಿಮಗೆ ನಿಮ್ಮ ಹೋರಾಟ ಖಾಲಿ ವೇದಿಕೆಗೆ ಸೀಮಿತವಾಗಿರಬಾರದು ಸರ್. ಕಟ್ಟಡ ಕಾರ್ಮಿಕರಿಗೆ ಇರುವಷ್ಟು ಸವಲತ್ತು ಬೇರೆ ಯಾರಿಗೂ ಇಲ್ಲ ಈ ರಾಜ್ಯದಲ್ಲಿ. ಅದಕ್ಕೆ ನೀವು ಹೋರಾಟ ಮಾಡಬೇಕು ಸರ್. ನಮಗೆ 60 ವರ್ಷ ಆದರೆ 3,000 ರೂಪಾಯಿ ನಿವೃತ್ತಿ ವೇತನ ಬರ್ತದೆ. ನೀವು ಶಾಸಕರ ಮುಖಾಂತರ, ಮಂತ್ರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನೀವು ಮನವಿ ಮಾಡಬೇಕು, ಹೋರಾಟ ಮಾಡಬೇಕು. ನಮಗೆ 2 ಮಕ್ಕಳಿಗೆ ಮದುವೆ ಆಗುವಾಗ 60,000 ರೂಪಾಯಿ ಸಿಗ್ತದೆ. ಮತ್ತು ಸಾಧಾರಣ ಮರಣ ಹೊಂದಿದ್ರೆ 1.5 ಲಕ್ಷ ರೂಪಾಯಿ ಸಿಗ್ತದೆ ಸರ್. ಮತ್ತು ಕೆಲಸ ಮಾಡುವಾಗ ಬಿದ್ದು ಮರಣ ಹೊಂದಿದರೆ 8 ಲಕ್ಷ ರೂಪಾಯಿ ಪರಿಹಾರ ಸಿಗ್ತದೆ. ನಿಮಗೆ ಇರೋದು ಆಕ್ಸಿಡೆಂಟ್ ಆಗಿ ತೀರೋದ್ರೆ 6 ಲಕ್ಷ ರೂಪಾಯಿ. 6 ಲಕ್ಷ ನಾನು ಗೊತ್ತುಪಡಿಸಿದ ಕಾರಣ 6 ಲಕ್ಷ ರೂಪಾಯಿ. ಅದು ನೀವು ಅದಕ್ಕೆ ಸಂಘಟಿತವಾಗಿ ಹೋರಾಟ ಮಾಡಿದರೆ ನಿಮಗೂ ಅದರ ಪ್ರಯೋಜನ ಸಿಗ್ಬೋದು ಅಂತ ನನ್ನ ಭಾವನೆ ಸರ್. ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟದಕ್ಕೆ ನನ್ನದು ಕಡಿಮೆ, ಕೆಲಸ ಜಾಸ್ತಿ. ನನ್ನ ಮನೆಯವರಿಗೂ ಸಮೇತ ನಾನು ಟೈಮ್ ಕೊಡೋದಿಲ್ಲ. ಆದಿತ್ಯವಾರ ಬಂದು ಆಫೀಸಲ್ಲಿ ಕೂತ್ಕೊಂಡ್ರೆ 9 ಗಂಟೆಯಿಂದ 12 ಗಂಟೆವರೆಗೂ ಆಫೀಸಲ್ಲಿ ಇರ್ತೇನೆ. ಆದಿತ್ಯವಾರ ಒಂದು ದಿವಸ ನಮಗೆ ಬಿಡುವುದು. ನಾನು ಮನೆಯವರಿಗೆ ಸಮೇತ ಬಿಡು ಕೊಡುವುದಿಲ್ಲ. ಕೆಲಸ ಕಾರ್ಮಿಕರಿಗೆ ಕೊಡುವಷ್ಟು ಹೊತ್ತು ಮನೆಯವರಿಗೂ ಸಹ ಕೊಡುವುದಿಲ್ಲ ಅಂತೇಳಿ ನನ್ನ ಭಾಷಣವನ್ನು ಕೊನೆಗಾಣಿಸ್ತೇನೆ. ಶುಭ ಹಾರೈಕೆಯ ಮಾತುಗಳು ನಡೆದಂತಹ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನೂತನವಾಗಿ ಆಯ್ಕೆಯಾದಂತಹ ಜಿಲ್ಲಾ ಪದಾಧಿಕಾರಿ ಪದಗ್ರಹಣ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಘೋಷಣೆಯನ್ನು ಮಾಡಲಿಕ್ಕಿದ್ದಾರೆ ಎಸ್ಡಿಕ್ಯೂ ರಾಜ್ಯ ಸಂಚಾಲಕರಾದಂತಹ ಖಾದರ್ ಕರಂಗಿಪೇಟೆ ಇವರನ್ನು ಕೋಡಿಂಬಳಿ ಆಹ್ವಾನಿಸ್ತಾ ಇದ್ದೇನೆ. Assalamu alaikum warahmatullahi wabarakatuh. Good evening to all.
ಎಲ್ಲರಿಗೂ ಶುಭ ಸಂಜೆಯ ಶುಭ ಕಾಮನಗಳನ್ನು ಹೇಳುತ್ತಾ ಸೋಷಿಯಲ್ ಡೆಮೋಕ್ರೇಟ್ ಯೂನಿಯನ್ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಪದಗ್ರಹಣ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆ ವಹಿಸಿದಂತಹ ಹಮೀದ್ ಸಾಲ್ಮರವರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವಂತಹ ನನ್ನ ಸಹೋದ್ಯೋಗಿ ಮಿತ್ರರೇ, ಹಿತೈಷಿಗಳೇ, ಸನ್ಮಿತ್ರರೇ, ಸೋಷಿಯಲ್ ಡೆಮೋಕ್ರೇಟ್ ಯೂನಿಯನ್ ಕಳೆದ 15 ವರ್ಷಗಳಲ್ಲಿ ದೇಶದಾದ್ಯಂತ ಕಾರ್ಮಿಕರ ಹಕ್ಕುಗಳಿಗಾಗಿ, ಅವರ ಅವಕಾಶಗಳಿಗಾಗಿ ಹೋರಾಟ ನಡೆಸುತ್ತಾ ಬಂದಿದೆ. ದೇಶದಲ್ಲಿ 5 ರಾಜ್ಯಗಳಲ್ಲಿ ರಾಜ್ಯ ಸಮಿತಿಯನ್ನು ಹೊಂದಿ, ರಾಷ್ಟ್ರೀಯ ಸಮಿತಿಯನ್ನು ಹೊಂದಿ, ಕರ್ನಾಟಕ ರಾಜ್ಯದ 21 ಜಿಲ್ಲೆಗಳಲ್ಲಿ ಸಕ್ರಿಯವಾಗಿದ್ದುಕೊಂಡು 16 ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿಯನ್ನು ಹೊಂದಿದೆ. ನಿರಂತರವಾಗಿ ಕಾರ್ಮಿಕರಿಗಾಗುವ ಶೋಷಣೆ ಬಗ್ಗೆ, ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ, ಅವರ ಹಕ್ಕು ಮತ್ತು ಅವಕಾಶಗಳಿಗಾಗಿ ನಿರಂತರ ಹೋರಾಟ ನಡೆಸುವಂತಹ ಒಂದು ಕಾರ್ಮಿಕ ಸಂಘಟನೆಯಾಗಿದೆ ಸೋಷಿಯಲ್ ಡೆಮೋಕ್ರೇಟ್ ಯೂನಿಯನ್. ಈ ಒಂದು ಕಾರ್ಮಿಕ ಸಂಘದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಜಿಲ್ಲೆಗಳನ್ನಾಗಿ ವಿಂಗಡಿಸಿ ಈಗಾಗಲೇ ಮಂಗಳೂರು ನಗರದ ಜಿಲ್ಲಾ ಸಮಿತಿ ಪದಗ್ರಹಣಗೊಂಡು ಇದೀಗ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಪದಗ್ರಹಣಕ್ಕಾಗಿ ನಾವು ಕಾತರದಿಂದ ಕಾಯಿಸ್ತಾ ಇದ್ದೇವೆ. ಸೋಷಿಯಲ್ ಡೆಮೋಕ್ರೇಟ್ ಯೂನಿಯನ್ನ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಪದಗ್ರಹಣ ಇನ್ನು ಕೆಲವೇ ನಿಮಿಷಗಳಲ್ಲಿ ನಾನು ಘೋಷಣೆ ಮಾಡಲಿಕ್ಕಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಒಂದು ನಾಯಕತ್ವದ ಅಡಿಯಲ್ಲಿ ಎಲ್ಲ ಕಾರ್ಮಿಕರ ಪರವಾಗಿರುವಂತಹ ಅವರ ಕ್ಷೇಮಾಭಿವೃದ್ಧಿಗಾಗಿ, ಅವರ ಹಕ್ಕುಗಳಿಗಾಗಿ, ಅವರ ಶ್ರೇಯಾಭಿವೃದ್ಧಿಗಾಗಿ ಶ್ರಮಿಸಲು ಈ ಒಂದು ನಾಯಕರಿಗೆ ಸೃಷ್ಟಿಕರ್ತನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇದೀಗ ಸೋಷಿಯಲ್ ಡೆಮೋಕ್ರೇಟ್ ಯೂನಿಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯನ್ನು ಘೋಷಣೆ ಮಾಡಲಿಕ್ಕಿದ್ದೇನೆ. ಎಲ್ಲರೂ ಅಶ್ವದ್ಗಾರದ ಚಪ್ಪಾಳೆಗಳೊಂದಿಗೆ ಈ ಒಂದು ನಾಯಕರನ್ನು ವೇದಿಕೆಗೆ ಬರಮಾಡಿಕೊಳ್ಳಲು ನಾನು ವಿನಂತಿಸ್ತಾ ಇದ್ದೇನೆ. ಭರವಸೆಯ ನಾಳೆಗಾಗಿ, ಅವರ ಹಕ್ಕುಗಳಿಗಾಗಿ ಹೋರಾಟ ನಡೆಸಲು, ಅವರ ಶೋಷಣೆ ಮುಕ್ತರಾಗಲು ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ನ ಮಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಲೀಂ ಗುರುವಾಯ್ನಕೆರೆ ಇವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಸೋಷಿಯಲ್ ಡೆಮೋಕ್ರೇಟ್ ಯೂನಿಯನ್ನ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಫಿಲಿಪ್ ಹೆನ್ರಿ ಡಿಸೋಜಾ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಿ. ಜಿಂದಾಬಾದ್ 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 ಜಿಂದಾಬಾದ್. ಸೋಷಿಯಲ್ ಡೆಮೋಕ್ರೇಟ್ ಯೂನಿಯನ್ ಗ್ರಾಮಾಂತರ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದಂತಹ ಸಲೀಂ ಆಲಾಡಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಜಿಂದಾಬಾದ್ 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 ಜಿಂದಾಬಾದ್. ಸೋಷಿಯಲ್ ಡೆಮೋಕ್ರೇಟ್ ಯೂನಿಯನ್ನ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಹ ಕಾರ್ಯದರ್ಶಿಯಾದಂತಹ ಫಜಲ್ ಉಜಿರೆ ಇವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಿ. ಜಿಂದಾಬಾದ್ ಜಿಂದಾಬಾದ್. ಸೋಷಿಯಲ್ ಡೆಮೋಕ್ರೇಟ್ ಯೂನಿಯನ್ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಕೋಶಾಧಿಕಾರಿಯಾದಂತಹ ಅನೀಫ್ ಮೆಲ್ಯಾಡಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಸ್ಡಿಟಿಯು ಜಿಂದಾಬಾದ್ 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 ಜಿಂದಾಬಾದ್. ಇನ್ನು ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಅಶ್ರಫ್ ಕಲ್ಲೇರಿ ಇವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಇಸಾಕ್ ತಲಪಾಡಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಎಸ್ಡಿಟಿಯು ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಜಿಂದಾಬಾದ್. ಹಮೀದ್ ಕೂರ್ನರ್ಕ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ.
ಎಸ್ಡಿಟಿಯು ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಅದೇ ರೀತಿ ಮುಬಾರಕ್ ಬನ್ನೂರಿ ಇವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಎಸ್ಡಿಟಿಯು ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಎಸ್ಡಿಟಿ ಜಿಂದಾಬಾದ್. 2025-28 ನೂತನ ಗ್ರಾಮಾಂತರ ಜಿಲ್ಲಾ ಸಮಿತಿಗೆ ಶುಭವನ್ನು ಹಾರೈಸುತ್ತಾ ಅಜೀಜ್ ಉಪ್ಪಿನಂಗಡಿಯವರನ್ನು ಕ್ಷಮಿಸಿ ಅಜೀಜ್ ಉಪ್ಪಿನಂಗಡಿಯವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸೋಷಿಯಲ್ ಡೆಮೋಕ್ರಾಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಗೆ ಆಯ್ಕೆಗೊಂಡಂತಹ ಎಲ್ಲ ನಾಯಕರುಗಳಿಗೆ ಶುಭವನ್ನು ಹಾರೈಸುತ್ತಾ ಸಮಯದ ಅಭಾವವನ್ನು ಗಮನಿಸುತ್ತಾ ನನ್ನ ಮಾತಿಗೆ ವಿರಾಮಿಸುತ್ತಿದ್ದೇನೆ. ಜೈ ಹಿಂದ್ ಜೈ ಎಸ್ಡಿಟಿ. ಇವರಿಗೆ ತುಂಬ ಹೃದಯದ ಕೃತಜ್ಞತೆ. ಇದೀಗ ಈ ಒಂದು ನೂತನ ಪದಾಧಿಕಾರಿಗಳಿಗೆ ಒಂದು ಸನ್ಮಾನ, ಒಂದು ಸ್ಮರಣಿಕೆಯನ್ನು ಕೂಡ ಈ ಒಂದು ಪುತ್ತೂರಿನ ಸೋಷಿಯಲ್ ಡೆಮೋಕ್ರಾಟಿಕ್ ಯೂನಿಯನ್ ಪದಾಧಿಕಾರಿಗಳು ಇವರಿಗೆ ಒಂದು ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದ ನೂತನ ಜಿಲ್ಲಾ ಅಧ್ಯಕ್ಷರಾದಂತಹ ಸಲೀಂ ಗುರುವನ್ಕೆರೆ ಇವರಿಗೆ ಸ್ವೈಲ್ ಬಡಕೋಡಿ ಹಾಗೂ ನಿಯಾಜ್ ಪರ್ಲಡ್ಕ ಇವರು ಹೂಗುಚ್ಛ ನೀಡಿ ಮೊಮೆಂಟೋ ನೀಡಿ ಸಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ನೂತನ ಅಧ್ಯಕ್ಷರಾದಂತಹ ಸಲೀಂ ಬಾಯ್ಕುರ್ ಜಿಕೆ ಇವರಿಗೆ ಸ್ವೈಲ್ ಬಡಕೋಡಿ ನಿಯಾಜ್ ಪರ್ಲಡ್ಕ ಇವರು ಹೂಗುಚ್ಛ ನೀಡಿ ಹಾಗೂ ಸಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ನೂತನ ಅಧ್ಯಕ್ಷರಾದಂತಹ ನಮ್ಮ ಈ ಒಂದು ಹೋರಾಟದ ಗದಿಯ ಕಚ್ಚನ್ನು ಕಿಚ್ಚಿಸಿದಂತಹ ಸಲೀಂ ಜಿಕೆ ಕುರುವನ್ಕೆರೆ ಇವರಿಗೆ ಸ್ವೈಲ್ ಬಡಕೋಡಿ ನಿಯಾಜ್ ಪರ್ಲಡ್ಕ ನಮ್ಮ ಪುತ್ತೂರಿನ ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳು ಗೌರವಿಸುತ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಲ್ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಉಪಾಧ್ಯಕ್ಷರಾಗಿ ಆಯ್ಕೆ ಫಿಲಿಪ್ ಆಂಟನಿ ಸೋಜಾ ಈ ಒಂದು ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಅವರಿಗೆ ಮೊಹಮ್ಮದ್ ಕುಮಿ ಬಾಬಾ ರಹಮಾನ್ ಪಡೀಲ್ ಒಂದು ಮೊಮೆಂಟೋ ಹಾಗೂ ಸಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕುಮಿ ಬಾಬಾ ರಹಮಾನ್ ಪಡೀಲ್ ಜಿಂದಾಬಾದ್ 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 ಜಿಂದಾಬಾದ್. ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಅನಿಲ್ ಡಿಸೋಜಾ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಕೂಡ ಈ ಒಂದು ಪುತ್ತೂರು ಟ್ರೇಡ್ ಯೂನಿಯನ್ ವತಿಯಿಂದ ಸಲ್ಲಿಸ್ತಾ ಮೊಹಮ್ಮದ್ ಕುಂದಿ ಬಾಬಾ ಹಾಗೂ ರಹಮಾನ್ ಪಡೀಲ್ ಅವರು ಸಾಲು ಹೊದಿಸಿ ಸ್ಮರಣಿಕೆಯನ್ನು ಗೌರವಿಸ್ತಾ ಇದ್ದಾರೆ. ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನೂತನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಲೀಂ ಹಾಲಾಡಿ ಈ ಒಂದು ನಮ್ಮ ಇಲ್ಲಿನ ಪುತ್ತೂರು ಗ್ರಾಮಾಂತರ ಸೋಷಿಯಲ್ ಡೆಮೋಕ್ರಾಟಿಕ್ ಇವರ ಯೂನಿಯನ್ ಇವರ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಲೀಂ ಹಾಲಾಡಿ ಹೊತ್ತಿಗೆ ಆಸಿಫ್ ಉಪ್ಪಿನಂಗಡಿ ಅರ್ಷದ್ ಸಂಪ್ಯ ಇವರು ಸ್ಮರಣಿಕೆ ನೀಡಿ ಸಾಲು ಹೊರಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಸ್ಡಿಟಿಯು ಇವರ ಪ್ರಧಾನ ಕಾರ್ಯದರ್ಶಿಗಳಂತಹ ಸಲೀಂ ಹಾಲಾಡಿ ಇವರಿಗೆ ಆಸಿಫ್ ಉಪ್ಪಿನಂಗಡಿ ಹಾಗೂ ಅರ್ಷದ್ ಸಂಪ್ಯ ಇವರು ಸ್ಮರಣಿಕೆ ಹಾಗೂ ಸಾಲು ಹೊರಿಸಿ ಗೌರವಿಸ್ತಾ ಇದೆ. ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸಹ ಕಾರ್ಯದರ್ಶಿಗಳಾದಂತಹ ಫಜಲ್ ಹುಜರೆ ಇವರಿಗೆ ನಮ್ಮ ರಜ್ಜು ಸವನೂರು ಅಜೀಂ ಬನ್ನೂರು ಇವರು ಕೋಶಾಧಿಕಾರಿಗಳಾದಂತಹ ಅನೀಫ್ ನೆಲ್ಯಾಡಿ ಇವರಿಗೆ ರಜ್ಜು ಸವನೂರು ಅಜೀಂ ಬನ್ನೂರು ಇವರು ಸಾಲಿಸಿ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಕೋಶಾಧಿಕಾರಿಗಳಾದಂತಹ ಅನೀಫ್ ನೆಲ್ಯಾಡಿ ಇವರಿಗೆ ಆಸಿಂ ಬನ್ನೂರು ಹಾಗೂ ರಜ್ಜು ಸವನೂರು ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಲ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ. ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂತಹ ಅಶ್ರಫ್ ಕಲ್ಲೇರಿ ಇವರನ್ನ ನಮ್ಮ ಸಿದ್ದೀಕ್ ಮುರ ಹಾಗೂ ಯಾಕೂಬ್ ಸೆಂಟಿಯಾರ್ ಇವರು ಸ್ಮರಣಿಕೆ ನೀಡಿ ಹಾಗೂ ಸಾಲುಗಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಅದೇ ರೀತಿ ಇಸಾಕ್ ತಲಪಾಡಿ ಇವರಿಗೆ ಸ್ವೈಲ್ ಬಡಕೂರಿ ಹಾಗೂ ನಿಯಾಸ್ ಪರ್ಲರ್ಕ ಸಾಲು ಹೊರಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸ್ವೈಲ್ ಬಡಕೂರಿ ಹಾಗೂ ನಿಯಾಸ್ ಪರ್ಲರ್ಕ ಇವರು ಸಾಲು ಹೊರಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಇಸಾಕ್ ತಲಪಾಡಿ ಇವರಿಗೆ, ಅದೇ ರೀತಿ ಅಬ್ದುಲ್ ಹಮೀದ್ ಕೆಎಸ್ ಅವರಿಗೆ ಮೊಹಮ್ಮದ್ ಕುನ್ನಿ ಬಾಬಾ ಹಾಗೂ ರಹಮಾನ್ ಪಡೀಲ್ ಇವರು ಸಾಲು ಹೊರಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಎಲ್ಲರೂ ಇವರನ್ನ ಚಪ್ಪಾಲ ಮೂಲಕ ಇವರನ್ನ ನಮ್ಮ ಇಸಾಕ್ ತಲಪಾಡಿ ಕಾರ್ಯಕ್ರಮ ಸಮಿತಿಯ ಸದಸ್ಯರಾದಂತಹ ಇಸಾಕ್ ತಲಪಾಡಿ ಇವರಿಗೆ ನಮ್ಮ ಶೂರ್ ಬಡಕರಿ ಹಾಗೂ ನಿಯಾಸ್ ಪರ್ಲಾರ್ಕರ್ ಅವರು ಸಾಲಿಸಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಅಮೀರ್ ಕೆಎಸ್ ಕುರ್ನರ್ಕ ಇವರನ್ನ ನಮ್ಮ ಮೊಹಮ್ಮದ್ ಕುನ್ನಿ ಬಾಬಾ ರಹಮಾನ್ ಪಡೀಲ್ ಇವರು ಸಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮೊಹಮ್ಮದ್ ಕುನ್ನಿ ಬಾಬಾ ಹಾಗೂ ರಹಮಾನ್ ಪಡೀಲ್ ಇವರು ಇವರನ್ನ ಸಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜಿಂದಾಬಾದ್ 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 ತುಂಬರದೆಯರ ಹಾಕಿಕೊಂಡು ಸುಂದರವಾದಂತಹ ಈ ಒಂದು ಕಾರ್ಯಕ್ರಮ, ಪದಗ್ರಹಣ ಕಾರ್ಯಕ್ರಮದಲ್ಲಿ ಗೌರವಿಸುವಂತಹ ಹೋರಾಟಾಂಗದಲ್ಲಿ ಕಚ್ಚನ್ನು ಕಿಚ್ಚಿಸಿದಂತಹ ಹೋರಾಟಗಾರರಿಗೆ ಒಂದು ಪದಗ್ರಹಣ ಕಾರ್ಯಕ್ರಮ. ಅದೇ ರೀತಿ ಮುಬಾರಕ್ ತುನ್ನೂರಿ ಇವರಿಗೆ ಆಸಿಫ್ ಮುಕು ಹಾಗೂ ಆಸಿಫ್ ಉಬಾರ್ ಇವರು ಸಾಲು ಹೊರಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಮುಬಾರಕ್ ತುನ್ನೂರಿ ಇವರಿಗೆ ಆಸಿಫ್ ಮುಕು ಹಾಗೂ ಆಸಿಫ್ ಉಬಾರ್ ಸಾಲು ಹೊರಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಅಜೀಜ್ ಉಪ್ಪಿನಂಗಡಿ ಈ ಒಂದು ಪದಾಧಿಕಾರಿಗಳಾದಂಥ ಜಿಲ್ಲಾ ಸಮಿತಿ ಸದಸ್ಯರಿಗೆ ಮೊಹಮ್ಮದ್ ಬಾಬಾ ಹಾಗೂ ರಜಾಕ್ ರವರು ಸಾಲು ಬಾಬಾ ಹಾಗೂ ರಜಾಕ್ ರವರು ಸಾಲು ಹೊರಿಸಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾನೆ. ಅಜೀಜ್ ಉಪ್ಪಿನಂಗಡಿ ಅವರಿಗೆ, ಅದೇ ರೀತಿ ಎಲ್ಲ ಆದಷ್ಟು ಬೇಗ ನಮ್ಮ ಈ ಒಂದು ಮೊಹಮ್ಮದ್ ಬಾಬಾ ಹಾಗೂ ರಜಾಕ್ ಅವರು ಸಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತುಂಬ ಹೃದಯದ ಕೃತಜ್ಞ ನಮ್ಮ ನೂತನ ಪದಾಧಿಕಾರಿಗಳ ಈ ಒಂದು ಪದಗ್ರಹಣದಲ್ಲಿ ಭಾಗವಹಿಸಿದಂತಹ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯ ಒಂದೆರಡು ಮಾತಿಗೆ ಈ ಒಂದು ನೂತನ ಅಧ್ಯಕ್ಷರಿಂದ ಒಂದೆರಡು ಮಾತಿಗಾಗಿ ಕೋಡಿಂಬರಿ ಆಹ್ವಾನಿಸ್ತಾ ಇದೆ. ನೂತನ ಜಿಲ್ಲಾ ಅಧ್ಯಕ್ಷರಿಂದ ಒಂದೆರಡು ಮಾತಿಗಾಗಿ ಕೋಡಿಂಬರಿ ಆಹ್ವಾನಿಸ್ತಾ ಇದೆ. ನೂತನ ಪದಾಧಿಕಾರಿಗಳಿಗೆ ಒಂದು ಸುಂದರವಾದಂತಹ ಕಾತ್ಯವನ್ನು ಒಂದು ಸುಂದರದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಈಗ ಭಾಗವಹಿಸಿದಂತಹ ಎಲ್ಲರೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು ಸಲ್ಲಿಸುತ್ತಾ ಇದೀಗ ನೂತನ ಅಧ್ಯಕ್ಷರಾದಂತಹ ಸಲೀಂ ಕುರ್ವನ್ಕರ್ ಇವರಿಂದ ಒಂದೆರಡು ಮಾತುಗಾಗಿ ಕೋಡಿಂಬರಿ ಆಹ್ವಾನಿಸ್ತಾ ಇದ್ದೇನೆ. ಎಲ್ರಿಗೂ ಗುಡ್ ಈವ್ನಿಂಗ್. ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ SDTU ಇದರ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾದ, ಅದೇ ರೀತಿ ನನಗೂ ಆತ್ಮೀಯರಾದಂತಹ SDTU ರಾಜ್ಯ ಮುಖಂಡರಾದ ಅಬ್ದುಲ್ ಹಮೀದ್ ಸಾಲ್ಮರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ, ಅದೇ ರೀತಿ ಇದೀಗ ಚುನಾಯಿತರಾಗಿ ವೇದಿಕೆಯಲ್ಲಿರುವ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಫಿಲಿಪ್ ಹೆನ್ರಿ ಡಿಸೋಜರ್ ಅವರೇ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಸಲೀಂ ಆಲಾಡಿ ಅವರೇ, ಎಲ್ಲ ಚುನಾಯಿತ ಜಿಲ್ಲಾ ಪದಾಧಿಕಾರಿಗಳೇ, ಎಲ್ಲರಿಗೆ ಒಂದು ವಿನಂತಿ. ನಾವು 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ, ಚಾ ಕೊಡ್ತಾ ಇದ್ದಾರೆ, ಆದಷ್ಟು ಎಲ್ಲ ಕೂತ್ಕೊಳ್ಳಿ, ಕೊನೆಯ ಹಂತದಲ್ಲಿ ಗೊಂದಲ ಮಾಡಬೇಡಿ ಪ್ಲೀಸ್. ನಮ್ಮ ಎಲ್ಲ ಆಟೋ ಯೂನಿಯನ್ ಅವರು, ಅಲ್ಲಿ ಹೊರಗಡೆ ಇರುವವರು ಸ್ವಲ್ಪ ಒಳಗೆ ಬನ್ನಿ. ಆಸಿಫ್ ಮುಕ್ಕೋಯವರು ಸ್ವಲ್ಪ ಲೀಡ್ ಮಾಡಿ. ಕೊನೆಯ ಒಂದು 5 ನಿಮಿಷದ ಕಾರ್ಯಕ್ರಮ ಅಷ್ಟೇ ಇರುವುದು, ಆದ್ದರಿಂದ ಎಲ್ಲರೂ ಒಳಗೆ ಬನ್ನಿ, ಅಲ್ಲಿ ಹೊರಗೆ ಅಷ್ಟು ಜನ ಬೇಡ. ಆತ್ಮೀಯರೇ, ಬಹಳ ಒಂದು ಸಂತೋಷದಾಯಕ, ಅದೇ ರೀತಿ ಅಷ್ಟೇ ಜವಾಬ್ದಾರಿಯುತವಾದಂತಹ ಒಂದು ಕಾರ್ಯಕ್ರಮ. ಈ ಒಂದು SDTU ಅಂದರೆ ಸೋಷಿಯಲ್ ಡೆಮೋಕ್ರೆಟಿಕ್ ಟ್ರೇಡ್ ಯೂನಿಯನ್ ಇವತ್ತು ಕಾರ್ಮಿಕ ವರ್ಗದವರಿಗೆ ಅವರ ಸಂಘಟಿತರಾಗಿ, ಅದೇ ರೀತಿ
ಅವರು ನ್ಯಾಯಯುತ ಹೋರಾಟಕ್ಕಾಗಿ ಇವತ್ತು ನಾವೆಲ್ಲರೂ ಸಂಘಟಿತರಾಗಿರ್ಲಿಕ್ಕೆ ಬೇಕಾಗಿ ಇಂತಹ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಲಾಗಿದೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಮಂಗಳೂರು ಗ್ರಾಮಾಂತರ ಅಂದರೆ ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು, ಸುಳ್ಯ ಈ 4 ವಿಧಾನಸಭಾ ಸಮಿತಿ ಬರ್ತದೆ. ಬಹುಶಃ ಈಗ ಮಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿ ಇನ್ನು ಒಂದು ದೊಡ್ಡ ಬೇಡಿಕೆ ಇದೆ ರಾಜ್ಯದಲ್ಲಿ. ಪುತ್ತೂರಿನಲ್ಲಿ DC ಆಫೀಸ್ ಆಗಬೇಕು, ಜಿಲ್ಲಾಧಿಕಾರಿಗಳ ಕಚೇರಿ ಆಗಬೇಕು, SP ಆಫೀಸ್ ಆಗಬೇಕು ಅಂತ. ಬಹುಶಃ ಅದು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಆಗಲಿಕ್ಕಿದೆ. ಪುತ್ತೂರು ಒಂದು ಜಿಲ್ಲಾ ಕೇಂದ್ರವಾಗಿ ಕಾರ್ಯಾಚರಣೆ ಮಾಡಲಿಕ್ಕಿದೆ. ಆ ಸಂದರ್ಭದಲ್ಲಿ ನಾವು ಈ ಒಂದು ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯವರು ಈ ಒಂದು ಜಿಲ್ಲೆಯ ಒಂದು ಪ್ರಮುಖ ಕೇಂದ್ರವಾಗಿ ನಾವು ಇಲ್ಲಿ ಕಾರ್ಯಾಚರಣೆ ಮಾಡಬೇಕು. ಮತ್ತು ಹೆಚ್ಚಿನ ಮಾತಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ನಾನು ಕೆಲವೊಂದು ವಿಷಯ ಮಾತ್ರ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇವಾಗ ಈ ಒಂದು SDTಯ ಮಂಗಳೂರು ಗ್ರಾಮಾಂತರದ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಆದ್ದರಿಂದ ನನಗೂ ಒಂದು ನೈತಿಕತೆ ಇದೆ. ನಾನು 12 ವರ್ಷ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಿ ಬಂದಿದ್ದೇನೆ. ಅದಕ್ಕೆ ಮೊದಲು ನಾನು ಬಸ್ನಲ್ಲಿ ಕಂಡಕ್ಟರ್ ಆಗಿ 9 ವರ್ಷ ಕೆಲಸ ಮಾಡಿದ್ದೇನೆ. ಅದೇ ರೀತಿ ನಿಮ್ಮ ಹಾಗೆ ರಿಕ್ಷಾ ಚಾಲಕನಾಗಿ 3 ವರ್ಷ ಕೆಲಸ ಮಾಡಿದ್ದೇನೆ. ಆದ್ದರಿಂದ ಕಾರ್ಮಿಕರ ಎಲ್ಲ ಆ ಒಂದು ಏನು ಬೇಡಿಕೆ ಇದೆ, ಅವರ ಎಲ್ಲ ದುಃಖ ದುಮ್ಮಾನಗಳು ನನಗೆ ಚೆನ್ನಾಗಿ ಗೊತ್ತಿದೆ. ನಮಗೆ ಇಲ್ಲಿ ಉತ್ತಮವಾದ ಒಂದು ತಂಡ ಇದೆ. ನಮ್ಮ ಉಪಾಧ್ಯಕ್ಷರಾದ ಶ್ರೀಯುತ ಫಿಲಿಪ್ ಹೆನ್ರಿ ಡಿಸೋಜಾ, ಪಾಣೆಮಂಗಳೂರು ಮೆಲ್ಕಾರ್ ಭಾಗದವರು. ಅವರು RTI ಕಾರ್ಯಕರ್ತರು. ಅಲ್ಲಿಯ ಗ್ರಾಮ ಪಂಚಾಯತಿನ PDOಗೆ ಎಲ್ಲ ರೀತಿಯ ಬೇಡಿಕೆ ನೀಡಿ ಅದು ಬಗ್ಗದಕ್ಕೆ ಅವರು RTI ಮೂಲಕ ಅಲ್ಲಿಂದ ಹೊರಗೆ ಹಾಕಿದ್ದಾರೆ. ಅಂತಹ ಪವರ್ ಒಂದು ಜಿಲ್ಲಾಧಿಕಾರಿ ಮಾಡುವಂತಹ, ಒಂದು MLA ಮಾಡುವಂತಹ, ಒಂದು ಮಿನಿಸ್ಟರ್ ಮಾಡುವ ಕೆಲಸವನ್ನು ಅವರು ಈಗಾಗಲೇ ಮಾಡಿ ತೋರಿಸಿದ್ದಾರೆ. ಅದೇ ರೀತಿ ಮತ್ತೊಬ್ಬರು RTI ಕಾರ್ಯಕರ್ತ ನಮ್ಮ ಅಶ್ರಫ್ ಕಲ್ಲೇರಿ, ಬೆಳ್ತಂಗಡಿ ಭಾಗದವರು, ಅವರು ಸಹ ಅಲ್ಲಿ SDMC ಶಾಲಾಭಿವೃದ್ಧಿ ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ಅವರು ಸಹ RTI ಮೂಲಕ ಪಂಚಾಯತಿಗೆ ಅಶ್ರಫ್ ಎಂಟ್ರಿ ಆದರೆ ಎಲ್ಲರಿಗೆ ಗಡಗಡ ನಡುತ್ತದೆ. ಅಂತಹ ಒಂದು ತಂಡ ನಮ್ಮ ಮುಂದೆ ಇದೆ. ಅದೇ ರೀತಿ ಎಲ್ಲರೂ ನಮ್ಮ ಜಿಲ್ಲಾ ಜನರಲ್ ಸೆಕ್ರೆಟರಿ ಸಲೀಂ ಆಲಾಡಿ ಅವರು, ಅದೇ ರೀತಿ ಕೋಶಾಧಿಕಾರಿ ಹನೀಫ್ ನಲ್ಲಿಯಾಡಿ ಅವರು, ಎಲ್ಲ ಚುನಾಯಿತ ಜಿಲ್ಲಾ ಸಮಿತಿ ಸದಸ್ಯರು, ನಮ್ಮೆಲ್ಲರ ಕಾಂಟ್ಯಾಕ್ಟ್ ನಂಬರು ನಿಮಗೆ ನಾವು ಮುಂದಿನ ದಿನಗಳಲ್ಲಿ ನಾವು ವಾಟ್ಸಪ್ ಮೂಲಕ ತಿಳಿಸ್ತೇವೆ. ಸಾಧ್ಯವಾದವರು ನಮ್ಮಿಂದ ಈ ಕಾರ್ಯಕ್ರಮ ನಂತರ ತಗೊಳ್ಳಿ. ಎಲ್ಲಿ ನಮ್ಮ ಆಟೋ ಚಾಲಕರಿಗೆ, ಇನ್ನು ಇದು ಕೇವಲ SDTU ಅಂದರೆ ನಾವು ಆಟೋ ಯೂನಿಯನ್ಗೆ ಮಾತ್ರ ಸೀಮಿತ ಆಗಿರ್ಬೋದು. ಕಟ್ಟಡ ಕಾರ್ಮಿಕರ ಒಂದು ಸಂಘಟನೆ ಇದೆ, ಅದೇ ರೀತಿ ಟ್ಯಾಕ್ಸಿ ಚಾಲಕರ ಸಂಘಟನೆ ಇದೆ, ಅದೇ ರೀತಿ ಟ್ರೇಡಿಂಗ್ ಅಂದರೆ ಎಲ್ಲ ಬಂತು. ಎಲ್ಲ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಾವು ಮಾಡೋಣ. ಈ ಒಂದು ಸಣ್ಣ ಅವಧಿಯಲ್ಲಿ ಒಂದು ಮಾತು ಮಾತ್ರ ಹೇಳ್ತಾ ನನ್ನ ಒಂದು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಮ್ಮ ಉಜಿರೆ ಆಟೋ ಯೂನಿಯನ್, ಅದೇ ರೀತಿ ಇವಾಗ ನಾನು ಕಾರಲ್ಲಿ ಬರ್ತಾ ಇರುವಾಗ ಮಾತಾಡ್ತಾ ಬಂದೆವು. ಅಲ್ಲಿ ಒಬ್ಬರು ನಮ್ಮ ಮುಖಂಡರು, ಅವರು ಅಲ್ಲಿನ ಬೆಳ್ತಂಗಡಿ SI ಏನೋ ಒಂದು ವಿಷಯದಲ್ಲಿ ಆಟೋ ಡ್ರೈವರ್ನಿಂದ ಗೊತ್ತಿಲ್ಲ, ಅವರಿಗೊಂದು ತಾತ್ಸಾರ ಇನ್ಸಲ್ಟ್ ಮಾಡ್ತಾರೆ, ಇವನಿಂದೇನು ಆಗಲಿಕ್ಕಿಲ್ಲ ಅಂತ. ಆಗ ಆ SIನಿಂದ ಯಾವುದೇ ಕೆಲಸ ಆಗದಕ್ಕೆ ನಮಗೆ ಎಲ್ಲರ ಬಳಿ SP ನಂಬರ್ ಉಂಟಲ್ಲ, ನಿಮ್ಮ ಬಳಿ SP ನಂಬರ್ ಉಂಟಾ? ಮಂಗಳೂರು SP ನಂಬರ್ ಎಲ್ಲ ಬಳಿ ಉಂಟಾ? ಇದ್ರೆ ಹೇಳಿ, ಇಲ್ಲ ಹೇಳಿ. ನಿಮಗೆ ಮಂಗಳೂರು SP ನಂಬರ್ ತಗೊಳ್ಳಿಕ್ಕೆ ದೊಡ್ಡ ಕೆಲಸ ಇಲ್ಲ, ಎಲ್ಲಿ ಬೇಕಾದರೂ ಡಿಸ್ಪ್ಲೇ ಉಂಟು. ನಂಬರ್ ಸೇವ್ ಮಾಡಿಟ್ಟುಕೊಳ್ಳಿ. ಯಾಕೆಂದರೆ ಈಗಿನ SP ಕಮಿಷನರ್ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಮಾತ್ರ ನೀವು ಕಾಲ್ ಮಾಡುವಾಗ ಅಫಿಷಿಯಲ್ ಆಗಬೇಕು. ಈ ಸಣ್ಣ ಪುಟ್ಟ ಕೆಲಸಗಳಿಗೆ ಫೋನ್ ಮಾಡಬಾರ್ದು. ಸರ್ ನಾನು ಅಲ್ಲಿ ಹೋಗುವಾಗ ಕಾಕಿ ಹಾಕಲಿಲ್ಲ, ಅದಕ್ಕೆ ಅವನಿಗೆ ಬೈದ, ಅದೆಲ್ಲ ಮಾಡಬೇಡಿ. SP ಹತ್ರ ಮಾತಾಡುವಾಗ ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಕು. ಅಂತಹ ಬೇಡಿಕೆಗೆ ನಮ್ಮ ಉಜಿರೆ ಆಟೋ ಯೂನಿಯನ್ ಅವರು SIನಿಂದ ಕೆಲಸ ಆಗದಾಗ ಡೈರೆಕ್ಟ್ SP ಕಾಲ್ ಮಾಡ್ತಾರೆ. SP ಕಾಲ್ ಮಾಡಿ SPಗೆ ಮನವರಿಕೆ ಆಗ್ತದೆ. SP ನೇರವಾಗಿ SI ಕಾಲ್ ಮಾಡ್ತಾರೆ. 5 ನಿಮಿಷ ನಂತರ SI ಅವರು ನಮ್ಮ SDTU ಆ ಒಂದು ಚಾಲಕನಿಗೆ ಫೋನ್ ಮಾಡಿ, ಯಾಕೆ ಮಾರೆ SP ಕಾಲ್ ಮಾಡಿದ್ದು. ಅದರ ನಂತರ ಪ್ರತಿಯೊಂದು ವಿಷಯಕ್ಕೆ SDTU ಅಂತ ಹೇಳಿದರೆ SI ಗಡನಾಡ ನಡ್ತಾರೆ. ಆದ್ದರಿಂದ ನಮಗೆ ಪವರ್ ತೋರಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ, ಸುಳ್ಯ ಈ 4 ಕ್ಷೇತ್ರಗಳ ಅಸೆಂಬ್ಲಿ ಕಮಿಟಿ ರಚನೆ ಮಾಡಲಿಕ್ಕಿದೆ. ಅದರ ನಂತರ ಪುತ್ತೂರು, ಅದೇ ರೀತಿ ಕೂರ್ನಾಟಕ, ಇನ್ನು ಎಲ್ಲೆಲ್ಲ ಕಬಕ, ಅದೇ ರೀತಿ ಈ ಪುತ್ತೂರು ವ್ಯಾಪ್ತಿಯಲ್ಲಿ ಎಲ್ಲೆಲ್ಲ ಬರ್ತದೆ ಅಲ್ಲೆಲ್ಲ ಯೂನಿಯನ್ ಇನ್ನೂ ಸಂಘಟಿತರಾಗಿ ಮಾಡಬೇಕು. ಬಂಟ್ವಾಳದಲ್ಲಿ ಸಂಘಟಿತ ಮಾಡಬೇಕು, ಸುಳ್ಯದಲ್ಲಿ ಮಾಡಬೇಕು. ಬೆಳ್ತಂಗಡಿಗೆ ಈಗಾಗಲೇ 2 ಯೂನಿಯನ್ ಇದೆ, ಗುರಣ್ಕೆರೆ ಮತ್ತು ಉಜಿರೆ, ಇನ್ನೂ ಅಲ್ಲಿ ಮಾಡಬೇಕು. ನಾವು ಇನ್ನು ಬರುವ 1 ವರ್ಷದಲ್ಲಿ ಒಂದು ಉತ್ತಮವಾದ, ಒಂದು ಶಕ್ತಿಶಾಲಿಯಾದ
ಇಲ್ಲಿ SDTU ಅಂತ ಹೇಳಿದ್ರೆ ಒಂದು ಪವರ್ ತೋರಿಸುವ ಒಂದು ಸಂಘಟನೆಯಾಗಿ ನಾವೆಲ್ಲ ಬೆಳೆಯಬೇಕು, ನಿಮ್ಮೆಲ್ಲ ಸಹಕಾರ ಬೇಕು ಎಂದು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸಿದ್ದೇನೆ. ಜೈ ಹಿಂದ್, ಜೈ SDTU. ನಿಮ್ಮ ಗುರುವಂಕರ್ ಇವರೊಂದು ಮಾತುಗಳನ್ನು ಆಡಿದ್ದೀರಾ. ತಮ್ಮ ಕೂಡ ತಮ್ಮ ಹೃದಯದ ಕೃತಜ್ಞತೆಗಳು. ಅದೇ ರೀತಿ ಉಪಾಧ್ಯಕ್ಷರಾದಂತಹ ಡಿಸೋದರ್ ಅವರಿಂದ ಒಂದೆರಡು ಮಾತುಗಾಗಿ ಕೋಡಿ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಹೆಸರು ಹೇಳಲಿಕ್ಕೆ ಹೋದರೆ 5 ನಿಮಿಷ ಸಾಕಾಗೋದಿಲ್ಲ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಮಹನೀಯರೇ, ನನ್ನ ಬಂಧು ಮಿತ್ರರೇ, ಇವತ್ತು ಈ SDTU ಒಂದು ಸಂಘಟನೆ ಯಾಕೆ ಬೇಕೆಂಬುದರ ವಿಷಯದಲ್ಲಿ ಸ್ವಲ್ಪ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಈಗ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗೆ ನೀವು ಹೋಗಿ, ಯಾವ ಅಧಿಕಾರಿಗಳು ಸ್ಪಂದಿಸುವುದಿಲ್ಲ. ನಿಮ್ಮ ಯಾವುದೇ ಕೆಲಸಗಳು ಕೂಡ ಮಾಡುವುದಕ್ಕೆ ನೀವು ಅಲೆದು ಸುಸ್ತಾಗ್ತೀರಿ. ಒಂದು ಸಂಘಟನೆಯ ಮೂಲಕವಾಗಿ ನೀವು ಹೋದಾಗ ನಿಮಗೆ ನಿಮ್ಮ ಕೆಲಸಗಳು ಅತಿ ಶೀಘ್ರವಾಗಿ ಆಗ್ತದೆ. ಯಾಕಂದರೆ ನಾವು ನಮ್ಮ ಪಾಠ ಕಲಿಯುವಂಥ ಸಮಯದಲ್ಲಿ ನಮಗೊಂದು ಹೇಳಿದ್ದಾರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಆದ್ದರಿಂದ ಇಲ್ಲಿ ಇವತ್ತು ನಮ್ಮ ಕೇವಲ SDTU ಅಲ್ಲ, ಅದರ ಜೊತೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು ನಮ್ಮ ಜೊತೆಯಲ್ಲಿ ನೀವು ಕೈ ಜೋಡಿಸಿದ್ದೀರಿ. ಇದೇ ನಿಮ್ಮ ಸಹಾಯ, ಇದೇ ನಿಮ್ಮ ಮನೋಭಾವನೆ ನಮ್ಮ ಜೊತೆಯಲ್ಲಿ ಅಥವಾ ನಿಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನೀವಿದ್ದರೆ ಮುಂದಿನ ದಿನಗಳಲ್ಲಿ ಒಬ್ಬಂಟಿಗರಾಗಿ ನಾವು ಮಾಡಿದಂಥ ಕೆಲಸಗಳನ್ನು ನಾವು ಸಂಘಟಿತರಾಗಿ ಮಾಡಲಿಕ್ಕೆ ನಾವು ಶಕ್ತರಾಗುತ್ತೇವೆ ಎಂಬಂಥ ಒಂದು ಮಾತನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಈ ದಿನಗಳಲ್ಲಿ ನಾವು ನೋಡ್ತೇವೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟೋ ವರ್ಷವಾಯಿತು, ಆದರೆ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಬ್ರಿಟಿಷಕ್ಕಿಂತಲೂ ಬಲಶಾಲಿಯಾದಂಥ ನಮ್ಮವರೇ ಇವತ್ತು ನಮ್ಮನ್ನು ತುಳಿತಾ ಇದ್ದಾರೆ. ಅವರನ್ನು ಓಡಿಸಲಿಕ್ಕೆ ಇನ್ನೊಂದು ಗಾಂಧಿ ಹುಟ್ಟಲಿಕ್ಕೆ ಆಗುವುದಿಲ್ಲ. ಇನ್ನು ನಾವು ಗಾಂಧಿಗಳಾಗಿ ಹುಟ್ಟಬೇಕಾಗಿದೆ. ಆ ಗಾಂಧಿ ಅವತ್ತು ಮಾಡಿದಂಥ ಕಾರ್ಯವನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯವಾದರೆ ಮಾತ್ರ ನಮಗೆ ನಮ್ಮ ಸ್ವಾತಂತ್ರ್ಯವನ್ನು ನಮಗೆ ಕಾಪಾಡಲಿಕ್ಕೆ ಆಗ್ತದೆ, ನಮ್ಮ ಏನು ಹಕ್ಕುಗಳನ್ನು ನಾವು ಚಲಾಯಿಸಲಿಕ್ಕೆ ಆಗ್ತದೆ, ನಮ್ಮ ಒಂದು ಮನೋಭಾವನೆಯನ್ನು ನಾವು ಜೊತೆಯಾಗಿ ಸೇರಿಸಿದಾಗ ನಮಗೆ ಈ ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಹೇಳುತ್ತಾ, ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟದಕ್ಕಾಗಿ ನಮ್ಮ SDTU ರಾಜ್ಯ ಕಾರ್ಯಕಾರಿಣಿ ಸಮಿತಿಗೆ, ಹಾಗೆ ನಮ್ಮ ಮಂಗಳೂರು ಜಿಲ್ಲಾ ಸಮಿತಿಗೆ, ಮತ್ತು ಈಗ ನಮ್ಮನ್ನು ಈ ಪಾದಗ್ರಹಣ ಸಮಾರಂಭದಲ್ಲಿ ನಮ್ಮನ್ನು ನೀವೆಲ್ಲರೂ ಸನ್ಮಾನಿಸಕ್ಕಾಗಿ ಕೂಡ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದಗಳನ್ನು ನಿಮಗೆ ಸಮರ್ಪಿಸ್ತೇನೆ. ಶುಭ ಹಾರೈಕೆಗಳು. ಜೈ SDTU. ಶುಭ ಹಾರೈಕೆಗಳಾಗಿ ಆಗಮಿಸಿದಂತಹ ಆತ್ಮೀಯರು, ನೇತ್ರಾವತಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರ ಫಾರೂಕ್ ಜಿಂದಗಿ ಒಂದೆರಡು ಮಾತು. ಅಸ್ಸಲಾಮು ಅಲೈಕುಂ. SDTU ಜಿಲ್ಲಾ ಸಮಿತಿ ಪದಗ್ರಹಣದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಇರುವಂಥ ಎಲ್ಲ ಇಂದಿನ ಈ ಕಾರ್ಯಕ್ರಮದ ಅತಿಥಿಗಳು ಹಾಗೂ ಹೊಸತಾಗಿ ಆಯ್ಕೆಯಾದಂಥ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತಾ, ಈಗಾಗಲೇ ರಿಕ್ಷಾ ಚಾಲಕರು ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನ ಪ್ರೀತಿಯ ಎಲ್ಲ ರಿಕ್ಷಾ ಚಾಲಕ ಸಹೋದರರು, ಈಗಾಗಲೇ ಪುತ್ತೂರಿನಲ್ಲಿ ಮೊನ್ನೆ ನಡೆದಂಥ ಘಟನೆಯ ಒಗ್ಗಟ್ಟು ಎಲ್ಲ ಅಧಿಕಾರಿಗಳಿಗೂ ಕೂಡ ಒಂದು ಎಚ್ಚರಿಕೆಯ ಕರಗಂಟೆಯಾಗಿದೆ. ರಿಕ್ಷಾ ಚಾಲಕರು ಮನಸ್ಸು ಮಾಡಿದರೆ, ಒಗ್ಗಟ್ಟಾದರೆ ಇನ್ನು ನೀರಲ್ಲ, ಬೆಂಕಿಯನ್ನಲ್ಲ, ಇನ್ನು ಯಾವುದೇ ಅಧಿಕಾರಿ ಬಂದರೂ ಕೂಡ ಅವರಿಗೆ ಇಲ್ಲಿಂದ ಓಡಿಸಲಿಕ್ಕೆ ರಿಕ್ಷಾ ಚಾಲಕರಿಗೆ ಅಂತ ಒಂದು ತಾಕತ್ತಿದೆ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ರಿಕ್ಷಾ ಚಾಲಕರು ಅಧಿಕಾರಿಗಳ ಮುಂದೆ ಯಾವ ರೀತಿ ಇರಬೇಕು ಅಂತೇಳಿ, ನಾವು ಚಾಲಕರು ಅಧಿಕಾರಿಗಳ ಮುಂದೆ ನಾವು ನಮ್ಮ ಒಂದು ಯೂನಿಫಾರ್ಮ್ ಇಲ್ಲದ ರೂಪದಲ್ಲಿ, ಮೊಬೈಲ್ನಲ್ಲಿ ಮಾತಾಡುವ ರೂಪದಲ್ಲಿ ನಾವು ಅಧಿಕಾರಿಗಳ ಮುಂದೆ ಒಂದು ಹೀನಾಯ ರೀತಿಯಾಗಿ ಇರಬಾರ್ದು. ರಿಕ್ಷಾ ಚಾಲಕರು ಅಂತ ಹೇಳಿದ್ರೆ ನಮ್ಮನ್ನು ಕೂಡ ಅವರು ಗೌರವಿಸಬೇಕು. ನಾವು ಮಾತ್ರ ಅವರಿಗೆ ನಮಸ್ಕಾರ ಹೊಡೆಯುವುದಲ್ಲ, ನಮ್ಮನ್ನು ನೋಡಿದ್ರೆ ಅವರು ನಮಸ್ಕಾರ ಹೊಡಿಬೇಕು. ಯಾಕಂತ ಹೇಳಿದ್ರೆ ನಾವು ಕೂಡ ಹಾಕುವಂಥದ್ದೇ ಕಾಕಿ. ನಾವು ಇಲ್ಲಿಗ ಪೇಟೆಯಲ್ಲಿ ಪುತ್ತೂರಲ್ಲಿ ನೋಡ್ತಿರುವಾಗ ಯಾರ ಜೊತೆ ಕಾಕಿ ಇರುವುದಿಲ್ಲ. ಎಲ್ಲರೂ ಡಾಕ್ಟರ್ಗಳಾಗಿ ಬಿಳಿ ಕೋಟು, ಬಿಳಿ ಶರ್ಟ್ನ ಮೇಲೆಗೆ ಒಂದು ಕೋಟ್ನ ರೂಪದಲ್ಲಿ ಇರ್ತದೆ. ನಿಜವಾಗ್ಲೂ ಚಾಲಕರಂದ್ರೆ ಅದಲ್ಲ. ಒಂದು
ಡ್ರೆಸ್ ಆಗಲಿ, ಪ್ರಯಾಣಿಕರ ಜೊತೆ ವರ್ತಿಸುವ ವರ್ತನೆ ಆಗಲಿ. ಪ್ರಯಾಣಿಕರು ನಮ್ಮನ್ನು ನಂಬಿಕೊಂಡು ನಮ್ಮ ರಿಕ್ಷಾವನ್ನು ಹತ್ತಾರೆ. ಆ ಸಮಯದಲ್ಲಿ ಪ್ರಯಾಣಿಕರ ಜೊತೆ ನಾವು ವರ್ತಿಸುವ ರೂಪ ಕೂಡ ಎಷ್ಟೋ ದೂರುಗಳು ನಮ್ಮ ಜೊತೆ ಬಂದಿದೆ. ಚಿಕ್ಕ ಒಂದು ಬಾಡಿಗೆಗಳು ಬಂದರೆ ಅವರನ್ನು ನಾವು ಕರ್ಕೊಂಡು ಹೋಗೋದಿಲ್ಲ, ಅಲ್ಲಿಂದ ನಾವು ಇನ್ನೊಂದು ಬಾಡಿಗೆ ಕಾಯುವಂಥದ್ದು. ಆ ರೀತಿಯ ಯಾವುದೇ ರಿಕ್ಷಾ ಅಂತ ಹೇಳಿದರೆ ನಮ್ಮ ಒಂದು ರಿಕ್ಷಾವನ್ನು ನಾವು ತಗೊಳ್ತೇವೆ ಹಣ ಕೊಟ್ಟು. ಸತ್ಯವಾಗಿಯೂ ರಿಕ್ಷಾ ನಮ್ಮದಲ್ಲ, ಅದು ಸಾರ್ವಜನಿಕರ ಸೊತ್ತು, ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಇರುವಂಥ ಒಂದು ಸೊತ್ತು. ನಾವು ಅದನ್ನಾದರೂ ನಮ್ಮ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ರಿಕ್ಷಾ ಚಾಲಕರನ್ನು ಎಲ್ಲ ಸಂಘ ಸಂಸ್ಥೆಗಳು ಗೌರವಿಸುವಂಥ ಒಂದು ರೂಪದ ಚಾಲಕರಾಗಿ ನಾವೆಲ್ಲ ಬದಲಾವಣೆಗಳನ್ನು ಆಗಬೇಕು. ಯಾವುದೇ ಸಂದರ್ಭದಲ್ಲಿ ಏನೇ ಇದ್ರೂ ಕೂಡ ನಮ್ಮ ಉಪ್ಪಿನಂಗಡಿ ನೇತ್ರಾವತಿ ಆಟೋ ಚಾಲಕ ಮಾರ್ಗ ಸಂಘ ನಿಮ್ಮೊಂದಿಗೆ ಯಾವತ್ತೂ ಕೈ ಜೋಡಿಸ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಶುಭ ಹಾರೈಕೆಯ ಮಾತುಗಳನ್ನಿದಂತಹ ಫಾರೂಕ್ ಜಿಂದಗಿ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಆ ಒಂದು ಮುಖ್ಯ ನಮ್ಮ ಅತಿಥಿಗಳು ಮುಂದೆ ಬರಬೇಕಾಗಿ ವಿನಂತಿಯನ್ನು ಮಾಡಿದ ಪದಾಧಿಕಾರಿಗಳು ಹಿಂದೆ ಹೋಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಬ್ದುಲ್ ಹಮೀದ್ ಸಾಲ್ಮಾರ ಇವರಿಗೆ ನಮ್ಮ ಆಸಿಫ್ ಮುಖ್ಯರವರು ಇವರು ಮೊಮೆಂಟ್ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ವಹಿಸಿದಂತಹ ಅಬ್ದುಲ್ ಹಮೀದ್ ಸಾಲ್ಮರ ಇವರಿಗೆ ನಮ್ಮ ಅಧ್ಯಕ್ಷರಾದ ಆಶಿಫ್ ಮುಖ್ಯರವರು ಸ್ಮರಣೆಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾದಂತಹ ರಾಜ್ಯ ಸಂಚಾಲಕರಾದ ಖಾದರ್ ಪರಂಗಿಪೇಟೆ ಇವರಿಗೂ ಕೂಡ ನಮ್ಮ ಪುತ್ತೂರು ಯೂನಿಯನ್ ಹೊಂದರ ಅಧ್ಯಕ್ಷರಾದಂತಹ ಆಶಿಫ್ ಮುಖ್ಯರವರು ಎಲ್ಲರಿಗೆ ಆಶಿಫ್ ಮುಖ್ಯರವರು ಸ್ಮರಣೆಗೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಅಬ್ದುಲ್ ರಹಮಾನ್ ಗೋಲಿಯಾರ್ ಜಿಲ್ಲಾಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದೀರಾ. ತಮ್ಮ ಕೂಡ ಸ್ಮರಣಿಕೆಯನ್ನ ಆಶಿಫ್ ರವರು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಇಲಿಯಾಸ್ ಬಂಗಾರೆ ಇವರಿಗೆ ನಮ್ಮ ಆಶಿಫ್ ಮುಖ್ಯರವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪದಾಧಿಕಾರಿಗಳು ಒಂದೊಂದು ಎಲ್ಲರಿಗೂ ಕೂಡ ಸ್ಮರಣಿಕೆಯನ್ನ ನಮ್ಮ ಈದಿನಬ್ಬರವರು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದೀರಾ. ತಮ್ಮ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಹರೀಶ್ ಕುಮಾರ್ ತಿಂಕಿಲ ಪ್ರಧಾನ ಕಾರ್ಯದರ್ಶಿ ಸ್ನೇಹ ಸಂಗಮ ಆಟೋ ಚಾಲಕಮಲ ಸಂಘದ ಇವರಿಗೆ ನಮ್ಮ ಪದಾಧಿಕಾರಿಗಳು ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಮೊಹಮ್ಮದ್ ಅಶ್ರಫ್ ಬನ್ನೂರು ಇವರಿಗೂ ಕೂಡ ಪದಾಧಿಕಾರಿಗಳು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮೊಹಮ್ಮದ್ ಅಶ್ರಫ್ ಬನ್ನೂರು ಇವರಿಗೆ ಫಾರೂಕ್ ಜಿಂದಗಿ ಅಧ್ಯಕ್ಷರು, ನೇತ್ರಾವತಿ ಆಟೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾದಂತಹ ಆಶಫ್ ಫಾರೂಕ್ ಅವರಿಗೆ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆಶಿಫ್ ಮುಖ್ಯ ಇವರಿಗೆ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆಸಿಫ್ ಮುಖ್ಯ ಧನ್ಯವಾದಕ್ಕಾಗಿ ನೂತನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಲೀಂ ಹಾಲಾಡಿ ಇವರನ್ನ ಧನ್ಯವಾದಕ್ಕಾಗಿ ಕೂಡ ಸಾಲ್ಮಾರ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದ ಕಾರ್ಯಕ್ರಮ ಸಭಾಧ್ಯಕ್ಷರು ಅಬ್ದುಲ್ ಹಮೀದ್ ಸಾಲ್ಮಾರ ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಖಾದರ್ ಪರಂಗಿಪೇಟೆ ರಾಜ್ಯ ಸಂಚಾಲಕರು SDTU ಇವರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ರಹಿಮಾನ್ ಬೋಲಿಯಾರ್ ಜಿಲ್ಲಾಧ್ಯಕ್ಷರು SDTU ಮಂಗಳೂರು ನಗರ ಜಿಲ್ಲೆ ಇವರಿಗೂ ಸಹ ನಾನು ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಮತ್ತು ನೂತನವಾದಿ ಅಧ್ಯಕ್ಷರಾದಂತಹ ನಮ್ಮ ಸಲೀಂ ಗುರುವಾಣಿಗೆರೆ ಇವರಿಗೂ ಸಹ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಕೊನೆಯದಾಗಿ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಕೊನೆಯದಾಗಿ ಒಂದು ಮಾತನ್ನು ಹೇಳಲು ಇಚ್ಛೆಪಡಿಸ್ತೇನೆ. ಈಗ ಪುತ್ತೂರು ನಮ್ಮ ಮಂಗಳೂರು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ನೂತನವಾಗಿ ನಮ್ಮ ಒಳ್ಳೆಯ ಒಂದು
ಟೀಮ್ ಆಯ್ಕೆಯಾಗಿದೆ. ಅದನ್ನು ನೀವು ಅದರೊಟ್ಟಿಗೆ ನೀವು ಸಾಥ್ ಕೊಟ್ಟರೆ ನಮ್ಮ ಒಳ್ಳೆಯ ಅಧ್ಯಕ್ಷರು ಅದು 2-3 ಮಾತುಗಳನ್ನು ಹೇಳಿದರು ನಿಮ್ಮ ಹತ್ರ. ಅವರ ಒಂದು ಇಂಟ್ರೆಸ್ಟು ಮತ್ತು ಅವರೊಂದು ಆ ಒಂದು ಏನು ಪ್ರಾಕ್ಟಿಕಲ್ ಆಗಿ ಅವರು ರಿಕ್ಷಾ ಡ್ರೈವರ್ ಆಗಿದ್ದರು ಮತ್ತು ಎಂಥ ಬಸ್ ಕಂಡಕ್ಟರ್ ಆಗಿದ್ದರು. ಪ್ರಾಕ್ಟಿಕಲ್ ಆಗಿ ಅವರಿಗೆ ಗೊತ್ತಿದೆ ನಮ್ಮ ಎಂಥ ಕಷ್ಟದಲ್ಲಿದ್ದಾರೆ, ಎಂಥ ರಿಕ್ಷಾ ಯೂನಿಯನ್ ಅವರು ಬೇರೆ ಯೂನಿಯನ್ ಎಂಥ ಕಷ್ಟದಲ್ಲಿದ್ದಾರೆ ಅಂತೆಲ್ಲ ಅವರಿಗೆ ಆಲ್ರೆಡಿ ಗೊತ್ತಿದೆ. ಮತ್ತು ನಮ್ಮ ಕಟ್ಟಡ ಯೂನಿಯನ್ ಅವರು ಕಟ್ಟಡ ಇವರು ಮಾತಾಡಿದ ಹಾಗೆ ಏನಂತ ಹೇಳಿದರೆ ಅವರ ಏನು ಅವರದ್ದು ಬೇಕು ಅದನ್ನು ಅವರು ತಗೊಂಡಿದ್ದಾರೆ, ಹೋರಾಟ ಮುಖಾಂತರ ತಗೊಂಡಿದ್ದಾರೆ. ಅದೇ ರೀತಿ ನಾವು ರಿಕ್ಷಾ ಚಾಲಕರು ಅದೇ ಥರ ಯಾವುದು ನಮಗೆಲ್ಲ ಈ ಸರ್ಕಾರದಿಂದ ಬರುವಂಥ ಸವಲತ್ತುಗಳು ಏನಿದೆ ಅದನ್ನು ನಾವು ತಗೊಳ್ಬೇಕು. ಅದು ನಮ್ಮ ಹಕ್ಕು, ನಾವು ಟ್ಯಾಕ್ಸ್ ಕಟ್ತೇವೆ ಅಲ್ವಾ. ಅದೇ ಥರ ಇವರು ನಮಗೆ ಬೇಕಾದರೆ ಅವರು 12 ಗಂಟೆವರೆಗೆ ಇದ್ದಾರೆ. ಮಾತ್ರ ಅವರದೊಂದು ಗ್ರೇಟ್ ಕೆಲಸ ಅಂತ ಹೇಳ್ಬೋದು. ತನ್ನ ಮನೆಯವರಿಗೆ ಸಹ ಅವರ ಇದು ಕೊಡದೆ ಜನರಿಗಾಗಿ ಅವರು ಸಹಾಯ ಮಾಡ್ತಾ ಇದ್ದಾರೆ ಅಂತೇಳಿ ದೊಡ್ಡ ಗ್ರೇಟ್ ಕೆಲಸ ಆಗಿರ್ತದೆ. ಅದೇ ಥರ ನಮಗೆ ಸಿಕ್ಕಿದಂಥ ನಮ್ಮ ಪ್ರೆಸಿಡೆಂಟ್ ಆಗಿರ್ಬೋದು, ನಮ್ಮ ಹ್ಯಾಂಡ್ರಿ ಡಿಸೋಜರ್ ಆಗಿರ್ಬೋದು, ಮತ್ತು ನಮ್ಮ ಇಸಾಕ್ ಬೈ ಇವರೆಲ್ಲ ಮೊದಲನೇದಾಗಿ ಕಾರ್ಮಿಕರಾಗಿ ಹೋರಾಡಿದವರಾಗಿರ್ತಾರೆ. ಮತ್ತು ಎಲ್ಲ ವಿಷಯ ಅವರಿಗೆ ಗೊತ್ತಿರುವಂಥ ಜನರಾಗಿರ್ತಾರೆ. ಆದ್ದರಿಂದ ನೀವೆಲ್ಲರೂ ಇದಕ್ಕೆ ಸಾಥ್ ಕೊಟ್ಟರೆ ನೀವು ನಮಗೆ ಇದನ್ನು ಮುಂದುವರಿಸಿಕೊಂಡು ಹೋಗಿ ನಮಗೆ ಆ ಥರ ಯಾವುದು ನಮಗೆ ಬೇಕಾದಂಥ ಇದು ಮಾಡ್ಬೋದು. ಹೇಗೆಂತ ಹೇಳಿದರೆ ಈಗ ನಿಮ್ಮ ಶಾಸಕರು ಪುತ್ತೂರು ಭಾಗದವರಾಗಿರ್ತಾರೆ, ಅವರಿಗೆ ಹೋಗಿ ನಾವು ಮನವಿ ಕೊಟ್ಟರು ನಮ್ಮ ಏನಿಲ್ಲ, ನಾವು ಅವರು ಉದಾರ ಕೊಡೋದೇನಲ್ಲ, ನಮಗೆ ಬರುವಂಥ ಯಾಕೆಂತ ಹೇಳಿದ್ರೆ ಈಗ ರಿಕ್ಷಾ ಡ್ರೈವರ್ ಅರ್ಜೆಂಟಾಗಿ ಸಿಗುವಂಥ ಒಂದು ಜನರೇ ಆಗಿರ್ತಾರೆ ರಿಕ್ಷಾ ಡ್ರೈವರ್ ಅವರು. ಯಾವುದು ಸೈಫ್ ಅಲಿ ಖಾನ್ ಅವರ ಒಂದು ಉದಾಹರಣೆ ಹೇಳಿದರು, 2-3 ಉದಾಹರಣೆ ಹೇಳಿದರು. ಮತ್ತು ನಾವು ಆದಷ್ಟು ನಾವು ಸ್ವಲ್ಪ ಆ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಇದರ ಹಿಂದೆ ಇಟ್ಟರೆ ನಮ್ಮ ಪೀಳಿಗೆಲ್ಲ ಬರುವಂಥ ರಿಕ್ಷಾ ಡ್ರೈವರ್ಗಳಿಗೆ ಒಳ್ಳೆಯ ಒಂದು ಇರ್ತಾರೆ, ನಿಮ್ಮನ್ನು ನೆನೆಯುತ್ತಾ ಇರ್ತಾರೆ. ಮತ್ತು ಬಂದಂಥ ಎಲ್ಲ ತಾಲೂಕು ನಾಯಕರು ಮತ್ತು ಘಟಕದ ನಾಯಕರು, ಆಟೋ ಯೂನಿಯನ್ ಚಾಲಕರು ಮತ್ತು ಎಲ್ಲ STTU ಕಾರ್ಯಕರ್ತರು ಒಂದೇ ವಾಕ್ಯದಲ್ಲಿ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ಮುಕ್ತಾಯ. ಜೈ ಹಿಂದ್, ಜೈ STP. ಅಸ್ಸಲಾಂ ಅಲೈಕುಂ.